ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೋದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇಥ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈತಿ ತಸ್ಮನ್ ಮನಸಿ ಧೃತಕಥಾ ವಿಸ್ಮೃತೋ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೋನ್ ವಂದೇ ಹಯಗ್ರೀವಪದಾಶ್ರಯಾನ್ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಇದಂ ಪರಾಸ್ತ್ರಮಂತ್ರಾಣಾಂ ಉಪಸಂಹಾರಕೌಶಲಂ. ಮಾಯಾವಾದಿಗಳು ತತ್ವವಾದಿಗಳ ಮೇಲೆ ಬಹಳ ಶ್ರೇಷ್ಠವಾದ ಅಸ್ತ್ರ, ಆ ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ಮಂತ್ರವನ್ನು ಹೇಳಿ ಅಸ್ತ್ರವನ್ನು ಪ್ರಯೋಗ ಮಾಡೋದು. ಅಸ್ತ್ರ ಅಂದರೆ ಅಭೇದ. ಆ ಅಭೇದವನ್ನು ಸಾಧನೆ ಮಾಡಲಿಕ್ಕೆ ಮಂತ್ರ ಅಂತಂದರೆ ಪ್ರಾಣೋವಾ ಅಹಮಸ್ಮೃಶೆ ಸರ್ವಂ ಖಲ್ವಿದಂ ಬ್ರಹ್ಮ ತತ್ವಮಸಿ ನೇಹನಾನಾಸ್ತಿ ಕಿಂಚನ, ಇದೆಲ್ಲವೂ ಕೂಡ ಶ್ರುತಿವಾಕ್ಯಗಳು. ಈ ಶ್ರುತಿವಾಕ್ಯಗಳ ಆಧಾರದಲ್ಲಿ ಅಭೇದವನ್ನು ಸಾಧನೆ ಮಾಡುತ್ತೇವೆ, ಭೇದ ನಿರಾಕರಣೆ ಮಾಡ್ತೇವೆ, ಭೇದವನ್ನು ಒಪ್ಪಲಿಕ್ಕೆ ಬರೋದಿಲ್ಲ ಅಂತ ಹೇಳಬೇಕು. ಅದಕ್ಕೆ ಹೇಳ್ತಾರೆ ಇದಂ ಪರ ಅಸ್ತ್ರಮಂತ್ರಾಣಾಂ. ಅವರೇನು ಅಸ್ತ್ರವನ್ನು ಅಥವಾ ಮಂತ್ರವನ್ನು ಎರಡೂ ಆಗ್ಬೋದು. ಕೆಲವೊಂದು ಬಾರಿ ಮಂತ್ರವನ್ನೇ ಪ್ರಯೋಗ ಮಾಡೋದುಂಟು, ಮಾಟ ಮಂತ್ರ ಅಂತೆಲ್ಲ ಉಂಟಲ್ಲ, ಆ ರೀತಿಯಲ್ಲಿ ಮಂತ್ರವನ್ನು ಪ್ರಯೋಗ ಮಾಡೋದುಂಟು. ಈ ಮಂತ್ರಗಳನ್ನು ಅಸ್ತ್ರವನ್ನು ಉಪಸಂಹಾರ ಮಾಡಬೇಕು, ಶಮನಗೊಳಿಸಬೇಕು. ಅದಕ್ಕೊಂದು ಕೌಶಲ್ಯ ಬೇಕು. ಅಶ್ವತ್ಥಾಮಾಚಾರ್ಯರು ಉಪಪಾಂಡವರನ್ನು ಸಂಹಾರ ಮಾಡಿದ ಮೇಲೆ, ದ್ರೌಪದಿಯ ಮಕ್ಕಳನ್ನು ಕೊಂದ ಮೇಲೆ ಭೀಮಸೇನ ದೇವರು ಬೆನ್ನಟ್ಟಿಕೊಂಡು ಹೋದಾಗ ಭೀಮಸೇನ ದೇವರ ಆ ಪರಾಕ್ರಮಕ್ಕೆ ಹೆದರಿ ತಮ್ಮ ರಕ್ಷಣೆಗೋಸ್ಕರ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಆಮೇಲೆ ಅವರಿಗೆ ಉಪಸಂಹಾರ ಮಾಡಲಿಕ್ಕಾಗಲಿಲ್ಲ. ಆ ಅಶ್ವತ್ಥಾಮಾಚಾರ್ಯರು ಬಿಟ್ಟಂಥ ಬ್ರಹ್ಮಾಸ್ತ್ರವನ್ನು ಅರ್ಜುನನೇ ಉಪಸಂಹಾರ ಮಾಡುತ್ತಾನೆ. ಹಾಗೆ ಇಲ್ಲಿಯೂ ಕೂಡ ಅವರು ಅಶ್ವತ್ಥಾಮಾಚಾರ್ಯರ ಸ್ಥಾನದಲ್ಲಿದ್ದುಕೊಂಡು ನಮ್ಮ ಮೇಲೆ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಸರ್ವಂ ಖಲ್ವಿದಂ ಬ್ರಹ್ಮ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂತಹ ಅಸ್ತ್ರ ಮಂತ್ರಗಳನ್ನು ಪ್ರಯೋಗ ಮಾಡಿದ್ದಾರೆ. ಆದರೆ ಇದನ್ನು ಉಪಸಂಹಾರ ಮಾಡ್ತಕ್ಕಂಥ ಕೌಶಲ್ಯ ಅಲ್ಲಿ ಭೀಮಸೇನ ದೇವರಿಗೆ ಇತ್ತು. ಆದರೆ ಭೀಮಸೇನ ದೇವರು ಮಾಡೋದಿಲ್ಲ ಅಂತ ಭಗವಂತ ಅರ್ಜುನನಿಂದ ಮಾಡಿಸಿದ. ಇಲ್ಲಿ ಅದೇ ಭೀಮಸೇನ ದೇವರೇ ಆಚಾರ್ಯರಾಗಿ ಅವತಾರ ಮಾಡಿದ್ದಾರೆ. ಅವರಿಗೆ ಆ ಕೌಶಲ್ಯ ಇದೆ. ಆ ಕೌಶಲ್ಯವನ್ನು ತೋರಲಿಕ್ಕೆ ಅಲ್ಲಿ ಕೃಷ್ಣ ಪರಮಾತ್ಮ ಸಂದೇಶ ಕೊಟ್ಟದ್ದು. ಇಲ್ಲಿ ವೇದವ್ಯಾಸದೇವರು ಸೂತ್ರದಲ್ಲಿ ಕೊಟ್ಟಿದ್ದಾರೆ. ಅದರಿಂದ ಅಲ್ಲಿಗೂ ಇಲ್ಲಿಗೂ ಸಾಮ್ಯ ಇದೆ. ಏನು ಹೇಳಿದರು ಅಂತಂದರೆ, ಆ ಶ್ರೀಮದ್ ಆಚಾರ್ಯರು ವೇದವ್ಯಾಸ ದೇವರ ಸೂತ್ರದಲ್ಲಿ ಏನು ಪರಿಹಾರವನ್ನು ಹೇಳಿದ್ದಾರೆ, ಅಭೇದ ಬೋಧಕ ವೇದವಾಕ್ಯಗಳಿಗೆ 3 ರೀತಿಯಲ್ಲಿ. ಒಂದು ನವಕ್ತು ಆತ್ಮೋಪದೇಶಾದಿತ್ಯೇದ್ ಅಧ್ಯಾತ್ಮ ಸಂಬಂಧ ಭೂಮಾಖ್ಯಸ್ಮಿನ್ ಅಂತ ಆ ಸೂತ್ರದಲ್ಲಿ ಭಗವಂತನ ಸಂಬಂಧ ಇರೋದರಿಂದಾಗಿ ಇಂದ್ರನನ್ನು ಪ್ರಾಣ ಅಂತ ಕರೆದ ಹಾಗೆ ಇಲ್ಲಿ ಎಲ್ಲ ಪದಾರ್ಥಗಳನ್ನು ಕೂಡ ಭಗವಂತನ ಸಂಬಂಧ ಇರೋದರಿಂದಾಗಿ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಕರೀತಾರೆ ಅಂತ ಒಂದು. ಎರಡನೇದಾಗಿ ಲಕ್ಷಣ,
ಯಾವ ರೀತಿಯಲ್ಲಿ ಗಂಗೆಯ ಸಂಬಂಧ ತೀರದಲ್ಲಿದೆ, ಆದ್ದರಿಂದ ಗಂಗಾ ಶಬ್ದದಿಂದ ತೀರವನ್ನು ವ್ಯವಹಾರ ಮಾಡುತ್ತಾರೋ, ಹಾಗೆಯೇ ಭಗವಂತನ ಸಂಬಂಧ ಜೀವರಿಗಿದೆ, ಆದ್ದರಿಂದಾಗಿ ಲಕ್ಷಣಾವೃತ್ತಿಯಿಂದ ಆ ಶಬ್ದವನ್ನು ಸರ್ವಂ ಕಲ್ವಿದಂ ಬ್ರಹ್ಮ ತತ್ವಮಸಿ ಅಂತ ಹೇಳಿದ್ದು. ಅಥವಾ ಗೌಣಿ ವೃತ್ತಿ, ನಿನ್ನೆ ದಿವಸ ಮನನ ಮಾಡಿದ ಹಾಗೆ ಸಿಂಹೋ ದೇವದತ್ತಃ ಅಥವಾ ಸರ್ವಂ ಕಲ್ವಿದಂ ಬ್ರಹ್ಮ ಎಂಬುದಾಗಿ ಶ್ರುತಿವಾಕ್ಯ. ಇದು ಯಾಕೆ ಹೇಳುತ್ತೆ? ಬ್ರಹ್ಮನ ಸಾದೃಶ್ಯ ಜಗತ್ತಿನಲ್ಲಿದೆ, ಆದ್ದರಿಂದ ಜಗತ್ತನ್ನು ಬ್ರಹ್ಮ ಅಂತ ಹೇಳುತ್ತೆ. ಸಿಂಹದ ಸಾದೃಶ್ಯ ದೇವದತ್ತನಲ್ಲಿದೆ, ಆದ್ದರಿಂದ ದೇವದತ್ತನನ್ನು ಸಿಂಹ ಅಂತ ಹೇಳ್ತಾರೆ ಅಂತ. ಈ ರೀತಿಯಲ್ಲಿ 3 ವಿಧವಾಗಿರ್ತಕ್ಕಂತಹ ಅರ್ಥವನ್ನು ವಿವರಣೆ ಮಾಡುವ ಮೂಲಕ ತತ್ವವಾದಿಗಳ ಮೇಲೆ ಅವರೇನು ಬ್ರಹ್ಮಾಸ್ತ್ರದಂತೆ ಇರತಕ್ಕಂತಹ ಈ ವಾಕ್ಯಗಳು ಅಭೇದವನ್ನು ಬೋಧನೆ ಮಾಡುತ್ತಾ ಇದೆ, ಇದಕ್ಕೆ ಬೇರೆ ಅರ್ಥ ಹೇಳಲಿಕ್ಕೆ ಬರೋದಿಲ್ಲ, ಆದ್ದರಿಂದ ನಿಮ್ಮನ್ನು ಪರಾಜಯಗೊಳಿಸಲಿಕ್ಕೆ ಇದು ಪ್ರಮುಖವಾದ ಅಸ್ತ್ರ ಅಂತ ಹೇಳಿದರು. ಆದರೆ ಎಷ್ಟೇ ಪ್ರಧಾನವಾದ ಅಸ್ತ್ರ ಆದರೂ ಕೂಡ ಅದನ್ನು ಕೃಷ್ಣನ ಅನುಗ್ರಹದಿಂದ ಆ ಅರ್ಜುನ ಉಪಸಂಹಾರ ಮಾಡಿದ. ಹಾಗೆ ವೇದವ್ಯಾಸ ದೇವರ ಸೂತ್ರದ ಪ್ರಭಾವದಿಂದ ಶ್ರೀಮದ್ ಆಚಾರ್ಯರು ಅದನ್ನು ಕೂಡ ಉಪಸಂಹಾರ ಮಾಡಿದ್ದಾರೆ. ಇದು ಯಾವ ರೀತಿಯಿಂದಲೂ ಕೂಡ ತತ್ವವಾದಿಗಳಿಗೆ ಹಾನಿಕಾರಕ ಅಲ್ಲ. ದುರ್ಯೋಧನನ ಪಕ್ಷದಲ್ಲಿದ್ದಂತಹ ಅಶ್ವತ್ಥಾಮಾಚಾರ್ಯರು ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರ ಪಾಂಡವರಿಗೆ ಯಾರಿಗೂ ಏನೂ ಹಾನಿ ಆಗಲಿಲ್ಲ. ಅವರು ಅಸ್ತ್ರ ಪ್ರಯೋಗ ಮಾಡಬೇಕಾದರೆ ಸಂಕಲ್ಪವನ್ನು ಮಾಡಿದರು, ಪಾಂಡವರಿಗೆ ಹಾನಿಯಾಗಬೇಕು, ಪಾಂಡವರ ಸಂತತಿ ಉಳಿಬಾರದು. ಅದರಿಂದಲೇ ಕೊನೆಯಲ್ಲಿ ಅಶ್ವತ್ಥಾಮಾಚಾರ್ಯರು ಏನು ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ರು, ಅದರ ಪ್ರಭಾವದಿಂದಲೇ ಪ್ರಸವೇ ಹತಂ. ಯಾವ ಪರೀಕ್ಷಿತ್ ರಾಜ ಹುಟ್ಟಬೇಕಾದರೆ ಸತ್ತ, ಪುನರುಜ್ಜೀವಯಾಮಾಸ ಕೇಶವ ಪಾರ್ಥತಂತವೇ. ಭಗವಂತ ಪುನಃ ಅವನನ್ನು ಬದುಕಿಸಿದ. ಹಾಗಾದರೆ ಆ ಬ್ರಹ್ಮಾಸ್ತ್ರದ ಒಂದು ಸಾಮರ್ಥ್ಯ ಏನು? ಆ ಅಶ್ವತ್ಥಾಮಾಚಾರ್ಯರು ಸಂಕಲ್ಪ ಮಾಡಿದ್ರು, ಅದರಂತೆ ಗರ್ಭದಲ್ಲಿದ್ದಾಗ ಭಗವಂತನ ರಕ್ಷಣೆಯಿಂದ ಮಗು ಬದುಕಿದ್ರೂ ಕೂಡ ಯಾವಾಗ ಭೂಸ್ಪರ್ಶ ಆಯಿತೋ ಆ ಅಸ್ತ್ರದ ಪ್ರಭಾವ ತಾಗಿ ಅದು ಸತ್ತೋಯ್ತು. ಆಮೇಲೆ ಪುನಃ ಭಗವಂತ ಬದುಕಿಸಿದ. ಅಂತೂ ಆ ಬ್ರಹ್ಮಾಸ್ತ್ರ ಯಾವ ರೀತಿಯಿಂದಲೂ ಪಾಂಡವರಿಗೆ ಆಪತ್ತನ್ನು ತಂದುಕೊಡಲಿಲ್ಲ. ಹಾಗೇ ಇಲ್ಲಿಯೂ ಕೂಡ ಅಭೇದ ಬೋಧಕ ವಾಕ್ಯಗಳು, ಆ ಅಭೇದ ಬೋಧಕ ವಾಕ್ಯಗಳಿಂದಾಗಿ ತತ್ವವಾದ ಭೇದವಾದ ಎಂಬತಕ್ಕಂಥದ್ದು ಸತ್ತಂತೆ ಆಗಿತ್ತು ಅಲ್ವಾ? ವಿಜ್ಞಾನ ಭಾನುಮತಿ ಕಾಲ ಬಲೇನಲೀನೆ ದುರ್ಭಾಷ್ಯ ಸಂತಮಸಿ ಸಂತತೋ ಜನೆಂದೇ ಮಾರ್ಗ ಸತಂ ಸ್ಖಲತೆ ಖಿನ್ನ ಹೃದೋ ಮುಕುಂದಂ ದೇವಾಶ್ಚತುರ್ಮುಖ ಮುಖಾಹ ಶರಣಂ ಪ್ರಜಗ್ಮುಹು ಅಂತ. ಅವರಿಗೆ ದಾರಿ ಕಾಣಿಸ್ತಾ ಇರಲಿಲ್ಲ, ಒಂದು ರೀತಿಯಲ್ಲಿ ಸತ್ತಂತೆ ಅಂತ ಅಭೇದ ಬೋಧಕ ವಾಕ್ಯ. ಆದರೆ ಅಭೇದ ಬೋಧಕ ವಾಕ್ಯಗಳಿಗೆ ಈಗ ಅರ್ಥಾಂತರವನ್ನು ಹೇಳುವ ಮೂಲಕ ಭೇದ ವಾಕ್ಯಗಳಿಗೆ ಪುನಃ ಜೀವನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಭೇದ ಬೋಧಕ ವಾಕ್ಯಗಳಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಆಪತ್ತು ಬರಲಿಲ್ಲ ಅಂತ. ಅದಕ್ಕೆ ನಿನ್ನೆ ದಿವಸ ಸ್ಥಿರೀ ಚಕ್ರೇ ಅಂತ ಹೇಳಿದ್ರು. ವೇದವ್ಯಾಸ ದೇವರು ಸ್ಥಿರವನ್ನಾಗಿ ಮಾಡಿದರು ಅಂತ. ಅಲ್ಲಿ ಅಭೂತ ತದ್ಭಾವೇ ಚ್ಯುಪ್ರತ್ಯಯ ಯಾಕೆ ಬಂತು ಅಂತಂದರೆ ಅದಕ್ಕೆ ಉತ್ತರ ಕೊಟ್ಟರು, ಇದು ಸತ್ತಂತೆ ಆಗಿತ್ತು ಪುನಃ ಬದುಕಿಸಿದರು ಅಂತ. ಹಾಗೆಯೇ ಅಭೇದ ಬೋಧಕ ವಾಕ್ಯಗಳ ಪ್ರಭಾವದಿಂದ ಭೇದ ವಾಕ್ಯಗಳು ಸತ್ತಂತೆ ಆಗಿತ್ತು, ಆದರೆ ಈಗ ಉಪಸಂಹಾರ ಕೌಶಲಂ. ಅಭೇದ ಬೋಧಕ ವಾಕ್ಯಗಳಿಗೆ ಸರಿಯಾದಂತಹ ಅರ್ಥವನ್ನು, ಅಪ್ರಾಮಾಣ್ಯವೂ ಬರಬಾರದು, ವೇದಕ್ಕೆ ಪ್ರಾಮಾಣ್ಯ ಉಳಿಬೇಕು. ಹಾಗೆ ಭೇದ ಎಂಬತಕ್ಕಂಥದ್ದು ಸತ್ಯ ಅಂತಾಗಬೇಕು. ಆ ರೀತಿಯಲ್ಲಿ ಉಪಸಂಹಾರ ಕೌಶಲ, ಉಪಸಂಹಾರ ಮಾಡತಕ್ಕಂಥ ಚಾತುರ್ಯವನ್ನು ತೋರಿಸಿದ್ದಾರೆ. ಇದಂ 3 ಕ್ರಮದಲ್ಲಿ ಅಭೇದ ಬೋಧ ವಾಕ್ಯಗಳಿಗೆ ಅರ್ಥವನ್ನು ಹೇಳ್ತಕ್ಕಂಥದ್ದು. ಪರಾಸ್ತ್ರ ಮಂತ್ರಾಣ, ಪರವಾದಿಗಳ ಅಸ್ತ್ರ ಮತ್ತು ಮಂತ್ರಗಳ ಉಪಸಂಹಾರ ಕೌಶಲಂ, ಉಪಸಂಹಾರವನ್ನು ಮಾಡುವಂತಹ ಚಾತುರ್ಯ. ಇದಂ 3 ರೀತಿಯಲ್ಲಿ
ಅಭೇದ ಬೋಧಕ ವಾಕ್ಯಗಳಿಗೆ ಅರ್ಥವನ್ನು ಹೇಳುವಿಕೆ. ಒಂದು ಅಧ್ಯಾತ್ಮ ಸಂಬಂಧ, ಇನ್ನೊಂದು ಲಕ್ಷಣ, ಇನ್ನೊಂದು ಗೌಣಿವೃತ್ತಿ ಅಂತ ಈ ರೀತಿಯಲ್ಲಿ 3 ರೀತಿಯಾಗಿ ಅರ್ಥ ಹೇಳುವಿಕೆಯು ಪರಾಸ್ತ್ರ ಮಂತ್ರಾಣ, ಪರವಾದಿಗಳ ಅಸ್ತ್ರ ಮತ್ತು ಮಂತ್ರಗಳ ಉಪಸಂಹಾರ ಕೌಶಲಂ, ಉಪಸಂಹಾರ ಮಾಡುವಂತಹ ಚಾತುರ್ಯ. ಏವಂ ಅದು ಹೇಳ್ತಾರೆ, ತ್ರೇಧಾ ಐಕ್ಯವಾಕ್ಯಾನಾಂ ಗತಿಕಥನಸ್ಯ ಪ್ರಕೃತೋಪಯೋಗಂ ಸಾಹಿತ್ಯ ಮುದ್ರೆಯ ಆಹ. 3 ರೀತಿಯಲ್ಲಿ ಐಕ್ಯಬೋಧಕ ವಾಕ್ಯಗಳಿಗೆ ಗತಿಕಥನಸ್ಯ ಅರ್ಥವನ್ನು ಹೇಳಿದ್ದು. ಅಭೇದ ಬೋಧಕವಾಗಿಲ್ಲ, ಅದು ಭೇದಕ್ಕೆ ವಿರೋಧಿ ಅಲ್ಲ ಎಂಬುದಾಗಿ ಹೇಳಿದ್ದು. ಅದಕ್ಕೇನು ಪ್ರಕೃತೋಪಯೋಗಂ, ಪ್ರಕೃತಕ್ಕೇನು ಅದರಿಂದ ಉಪಯೋಗ ಎಂಬತಕ್ಕಂಥದ್ದನ್ನು ಸಾಹಿತ್ಯ ಮುದ್ರೆಯ ಆಲಂಕಾರಿಕವಾಗಿ ಹೇಳ್ತಾ ಇದ್ದಾರೆ. ಪರಾಸ್ತ್ರ ಮಂತ್ರಾಣ ಏನದು? ಪರಸ್ಯ ಪ್ರತಿವಾದಿನಃ ಮಾಯಾವಾದಿಗಳ ಅಸ್ತ್ರಭೂತ ಮಂತ್ರಾಣಾಂ ಅಂತ. ಅಸ್ತ್ರಕ್ಕೆ ಅಸ್ತ್ರವಾದಂತಹ ಮಂತ್ರಗಳಿಗೆ, ಅಸ್ತ್ರವಾದಂಥ ವೇದವಾಕ್ಯಗಳು, ಅವುಗಳಿಗೆ ಪ್ರಾಗುಕ್ತ ತ್ರೈವಿಧ್ಯ ವ್ಯಾಖ್ಯಾನಾಂ, ಹಿಂದೆ ಹೇಳಿರ್ತಕ್ಕಂತಹ 3 ವಿಧ ವಾಕ್ಯಗಳು, ಸರ್ವಂ ಖಲ್ವಿದಂ ಬ್ರಹ್ಮ, ತತ್ವಮಸಿ, ನೇಹನಾನಾಸ್ತಿ ಕಿಂಚನ, ಈ ರೀತಿಯಾಗಿರ್ತಕ್ಕಂತಹ ವಾಕ್ಯಗಳು. ಇವುಗಳಿಗೆ ಅಂತ ಅರ್ಥ. ಏತೈ ವಾಕ್ಯೈ ಖಲು ಸ್ವಪ್ರತಿವಾದಿನಂ ಜೇಷ್ಯಾಮೀತಿ ಪರಸ್ಯ ಆಶಯ. ಮಾಯಾವಾದಿಗಳಿಗೆ ಈ ವಾಕ್ಯಗಳಿಂದ ಸ್ವಪ್ರತಿವಾದಿನಂ, ತಮಗೆ ಪ್ರತಿವಾದಿಗಳಾದ ತತ್ವವಾದಿಗಳನ್ನು ಗೆಲ್ಲುತ್ತೇನೆ ಎಂಬುದಾಗಿ ಅವರಿಗೆ ಒಳ್ಳೆಯ ಆಸೆ ಎಂಬತಕ್ಕಂಥದ್ದಿದೆ. ಅತಃ ಅಸ್ತ್ರಮಂತ್ರಾಣಾಂ ಇತ್ಯುಕ್ತಂ ಅಂತ. ಆದ್ದರಿಂದ ಅಸ್ತ್ರಮಂತ್ರ ಅಂತ ಹೇಳಿದ್ರು, ಇವರನ್ನು ಗೆಲ್ಲಲಿಕ್ಕೆ ಇರತಕ್ಕಂತಹ ಅಸ್ತ್ರಗಳು ಅಂತ. ಉಪಸಂಹಾರ ಕೌಶಲಂ ಸ್ವಾನುಕೂಲೀಕರಣ ಕೌಶಲಂ, ಆ ಅಭೇದ ಬೋಧಕ ವಾಕ್ಯಗಳನ್ನು ಸ್ವ ಅನುಕೂಲೀಕರಣ, ಭೇದ ಪ್ರತಿಪಾದನೆ ಮಾಡಲಿಕ್ಕೆ ವಿರುದ್ಧವಲ್ಲದ ರೀತಿಯಲ್ಲಿ ಮಾಡಿಕೊಳ್ಳಬೇಕು. ಭೇದ ಬೋಧನೆ ಭೇದವನ್ನು ಸಮರ್ಥನೆ ಮಾಡಲಿಕ್ಕೆ ಅನುಕೂಲ ಆಗುವ ಹಾಗೆ ಅರ್ಥೈಸಿಕೊಂಡಿರ್ತಕ್ಕಂಥದ್ದು, ಅರ್ಥ ಮಾಡಿರ್ತಕ್ಕಂಥದ್ದು ಇದು. ಯಥಾ ಪ್ರತ್ಯುಪಸಂಹಾರಂ ಅಜಾನತಾ ಅಶ್ವತ್ಥಾಮ್ನ ಪ್ರಯುಕ್ತ ಬ್ರಹ್ಮಾಸ್ತ್ರ ಮಂತ್ರಸ್ಯ ಅರ್ಜುನೇನ ಪ್ರತ್ಯುಪಸಂಹಾರಂ ಕೃತ್ವ ಸ್ವವಶತಾ ಕೃತ ತಥಾ ಇತಿ ಸಾಹಿತ್ಯಮಪಿ ಧ್ವನಿತಂ. ಹೇಗೆ ಪ್ರತ್ಯುಪಸಂಹಾರಂ ಅಜಾನತ, ಅಸ್ತ್ರವನ್ನು ಉಪಶಮನ ಮಾಡಿಕೊಳ್ಳಲಿಕ್ಕೆ ಗೊತ್ತಿಲ್ಲ ಅಶ್ವತ್ಥಾಮಾಚಾರ್ಯರಿಗೆ. ಅಂಥ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಹೀಗೆ ಪ್ರತ್ಯುಪಸಂಹಾರಂ ಅಜಾನತ ಅಶ್ವತ್ಥಾಮ್ನ ಪ್ರಯುಕ್ತಂ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ರು. ಅದೇನಾಯಿತು? ಬ್ರಹ್ಮಾಸ್ತ್ರ ಮಂತ್ರಸ್ಯ ಅರ್ಜುನೇನ ಪ್ರತ್ಯುಪಸಂಹಾರಂ ಕೃತ್ವ, ಅರ್ಜುನ ಅದನ್ನು ಉಪಸಂಹಾರ ಮಾಡಿ ಸ್ವವಶತಾ ಕೃತ, ತನ್ನ ಅಧೀನವನ್ನಾಗಿ ಮಾಡಿಕೊಂಡ. ಅದೇ ರೀತಿಯಲ್ಲಿ ಅಭೇದ ಬೋಧಕ ವಾಕ್ಯಕ್ಕೂ ಕೂಡ ಬೇರೆ ರೀತಿಯಾದ ಅರ್ಥವನ್ನು ಹೇಳಿ ಆ ವಾಕ್ಯಗಳನ್ನು ಕೂಡ ಭೇದ ಪರವಾಗಿಯೇ ಮಾಡಿಕೊಂಡಿದ್ದಾರೆ. ಯಾರಿಗೆ? ಅಶ್ವತ್ಥಾಮಾಚಾರ್ಯರಿಗೆ ಬ್ರಹ್ಮಚರ್ಯ ಇರಲಿಲ್ಲ, ಆದ್ದರಿಂದ ಉಪಸಂಹಾರ ಮಾಡಲಿಕ್ಕೆ ಆಗಲಿಲ್ಲ. ಉಪಸಂಹಾರ ಮಾಡಲಿಕ್ಕೆ ಗೊತ್ತಿರಲಿಲ್ಲ, ಉಪಸಂಹಾರ ಮಾಡಲಿಕ್ಕೆ ಗೊತ್ತೂ ಇರಲಿಲ್ಲ. ದ್ರೋಣಾಚಾರ್ಯರು ಆ ಬ್ರಹ್ಮಾಸ್ತ್ರದ ಬಿಡುವಿಕೆಯನ್ನು ಉಪದೇಶ ಮಾಡಿದ್ದು, ಉಪಸಂಹಾರವನ್ನು ಅವನಿಗೆ ಉಪದೇಶ ಮಾಡಿರಲಿಲ್ಲ. ಇಲ್ಲಿ ಅದಕ್ಕೆ ಅರ್ಥ ಬರಲಿ. ನಾವು ಹೇಳಿದ ಮೇಲೆ ಅವರೇನು ಅರ್ಥ ಹೇಳ್ತಾರೆ? ಈಗ ಇಂದ್ರ ವಿಶ್ವಾಮಿತ್ರ ಉಪದೇಶ ಮಾಡಬೇಕಾದ್ರೆ ಪ್ರಾಣೋವ ಅಹಮಸ್ಮಿ ಅಂತ ಹೇಳಿದ. ಇದು ಅಭೇದ ಬೋಧಕವಾದದ್ದು ಅಂತ ಹೇಳಿದ್ರು. ಪರೇವಿಯೇ ಸರ್ವ ಏಕೇ ಭವಂತಿ ಅಂತ ಹೇಳಿದ್ರು. ಆಮೇಲೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳಿದ್ರು. ತತ್ವಮಸಿ ಅಂತ ಹೇಳಿದ್ರು. ಈ ಎಲ್ಲ ವಾಕ್ಯಗಳನ್ನು ಅಭೇದ ಬೋಧಕ ಅಂತ ಹೇಳಿದ್ರು. ಅದನ್ನು ಆಚಾರ್ಯ ಏನು ಮಾಡಿದ್ದಾರೆ? ಬೇರೆ ಅರ್ಥ ಹೇಳಿದ್ರು. ಆ ಬೇರೆ ಅರ್ಥ ಹೇಳಿದ ಮೇಲೆ ಅವರಿಗೆ ಅದನ್ನು ನಿರಾಕರಣೆ ಮಾಡಲಿಕ್ಕಾಗಲಿಲ್ಲ. ಆದ್ದರಿಂದ ಅಲ್ಲಿ ಹೇಗೆ ಅಶ್ವತ್ಥಾಮ
ಬಿಟ್ಟಂಥ ಬ್ರಹ್ಮಾಸ್ತ್ರವನ್ನು ಅರ್ಜುನ ಉಪಸಂಹಾರ ಮಾಡಿದ ಮೇಲೆ ಪುನಃ ಅಶ್ವತ್ಥಾಮಾಚಾರ್ಯರಿಗೆ ಅರ್ಜುನನಿಂದ ತೆಗೆದುಕೊಂಡು ಪುನಃ ಪ್ರಯೋಗ ಮಾಡಲಿಕ್ಕಾಗಲಿಲ್ಲ. ಹಾಗೆ ಇಲ್ಲಿಯೂ ಕೂಡ ಆಚಾರ್ಯರು ಅಭೇದ ಬೋಧಕ ವಾಕ್ಯಗಳಿಗೆ ಭೇದ ಪರವಾಗಿ ಅರ್ಥ ಹೇಳಿದ ಮೇಲೆ ಅದನ್ನು ನಿರಾಕರಣೆ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ. ಅದರಿಂದ ಉಪಸಂಹಾರ ಕೌಶಲಂ. ತದ್ಗ ಶ್ರುತಿಶತಂ ಸಾಕ್ಷೀಕೃತ್ಯ ಸೂತ್ರಕೃತೆ ಜೀವೇಶಭೇದ ಸದ್ರತ್ನಂ ಸೂತ್ರೇ ಸೂತ್ರೇಪ್ಯಸೂತ್ರಯತೆ. ಸೂತ್ರಕಾರರಾದಂತಹ ವೇದವ್ಯಾಸ ದೇವರು ಸೂತ್ರೇ ಪ್ರತಿಯೊಂದು ಸೂತ್ರದಲ್ಲಿಯೂ ಕೂಡ ಅವರು ಸಮನ್ವಯಾಧ್ಯಾಯದಲ್ಲಿ ಶಬ್ದಗಳನ್ನು ಸಮನ್ವಯ ಮಾಡುತ್ತಾ ಇದ್ದಾರೆ. ಸಮನ್ವಯಾಧ್ಯಾಯದಲ್ಲಿ ತತ್ವ ಸಮನ್ವಯಾತ್ ಎಂಬತಕ್ಕಂಥ ಸೂತ್ರದಲ್ಲಿ ಏನು ಸಕಲ ಶಬ್ದ ಪರಮಾತ್ಮವಾಚಕವಾಗಿದೆ ಅಂತ ಹೇಳಿದ್ರು ಅದನ್ನು ಸಮನ್ವಯ ಮಾಡಿ ತೋರಿಸಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಅನೇಕ ಶ್ರುತಿಗಳನ್ನು ಪ್ರಮಾಣವನ್ನಾಗಿ ಕೊಟ್ಟಿದ್ದಾರೆ. ಶಬ್ದ ಸಮನ್ವಯ ಮಾಡಬೇಕಾದರೆ ಕೇವಲ ತಮ್ಮ ಬುದ್ಧಿ ಕೌಶಲ್ಯದಿಂದ ಭಗವದ್ವಾಚಕವಾಗಿದೆ ಅಂತ ಹೇಳಿದ್ದಲ್ಲ, ಈ ಶಬ್ದ ಭಗವಂತನನ್ನು ಹೇಳುತ್ತೆ. ಯಾಕೆ ಅಂತಂದರೆ ಅದಕ್ಕೆ ಶ್ರುತಿಯನ್ನು ಹೇಳುತ್ತಾರೆ. ಉದಾಹರಣೆಗೆ ಆಕಾಶ ಶಬ್ದವಾಚ್ಯರಾದವರು ಯಾರು? ಆನಂದಮಯ, ಅವನನ್ನು ಆಕಾಶ ಅಂತ ಹೇಳಿದ್ದಾರೆ. ಹಾಗಾದರೆ ಆನಂದಮಯ ಭೂತಾಕಾಶ ಆಗಬೇಕು ಅಂತ ಪೂರ್ವಪಕ್ಷ. ಅದಕ್ಕೆ ಅವರು ಆಕಾಶ ಶಬ್ದವಾಚ್ಯನಾದವನು ಪರಮಾತ್ಮ ಅಂತ ಹೇಳಿದರು. ಯಾಕೆ? ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್ ಅಂತ ಶ್ರುತಿಯನ್ನು ಹೇಳಿದರು. ಹೀಗೆ ಪರಮಾತ್ಮ ಆಕಾಶ ಶಬ್ದವಾಚ್ಯ ಯಾಕೆ ಅಂತ ಹೇಳಬೇಕಾದರೆ ಸುಮ್ಮನೆ ಅವರು ಹೇಳಲಿಲ್ಲ. ಆ ಸಮಂತಾತ್ಕಾಶತೆ ಇತಿ ಆಕಾಶ ಹೇಳಿಬಿಡ್ಬೋದಾಗಿತ್ತು, ಅಷ್ಟು ಹೇಳಲಿಲ್ಲ. ಅದು ಅರ್ಥ ಹೌದು. ಆದರೆ ಆಕಾಶ ಶಬ್ದವಾಚ್ಯನಾದವನು ಆನಂದಮಯನಾದ ವಿಷ್ಣುವೇ. ಯಾಕೆ? ಕೋಖ್ಯೇವಾನ್ಯಾತ್ ಕಃ ಪ್ರಾಣ್ಯ, ಈ ಜಗತ್ತಿನ ಚೇಷ್ಟೆ ಅಥವಾ ಎಲ್ಲ ರೀತಿಯಾದ ನಿಯಮನ ಆಕಾಶ ಶಬ್ದವಾಚ್ಯನಾದ ವ್ಯಕ್ತಿಯ ಆನಂದಪೂರ್ಣ ಆಗಲಿಲ್ಲ ಅಂದರೆ ಇನ್ಯಾರಿಂದ ಸಾಧ್ಯ ಅಂತ ಹೇಳ್ತಾರೆ. ಹಾಗಾದರೆ ಜಡವಾದ ಆಕಾಶ ಅದು ಆನಂದಪೂರ್ಣ ಆಗಲಿಕ್ಕೆ ಸಾಧ್ಯ ಇದೆಯಾ? ಯದೇಶ ಆಕಾಶ ಆನಂದೋ ನ ಸ್ಯಾತ್ ಅಂತ ಶ್ರುತಿ ಹೇಳ್ತಾರೆ. ಹೀಗೆ ಒಂದೊಂದು ಶಬ್ದಗಳನ್ನು ಸಮನ್ವಯ ಮಾಡಬೇಕಾದರೂ ಕೂಡ ಅನೇಕ ಶ್ರುತಿಗಳನ್ನು ಆನಂದೋ ಬ್ರಹ್ಮೇ ದಿವ್ಯಜಾನಾತ್ ಶ್ರುತಿ ಹೇಳ್ತಾ ಇದೆ. ಪರಮಾತ್ಮನನ್ನು ಆನಂದ ಅಂತ ತಿಳ್ಕೊಳ್ಬೇಕು ಅಂತ. ಹೀಗೆ ಪರಮಾತ್ಮನ ಬಗ್ಗೆ ಯಾವುದೇ ಶಬ್ದವನ್ನು ಸಮನ್ವಯ ಮಾಡಿ ತೋರಿಸಬೇಕಾದ್ರೆ ಕೇವಲ ಅವರು ಇದಕ್ಕೆ ಕಾರಣ ಇದೆ ಅಂತ ಅಷ್ಟೇ ಹೇಳಿಲ್ಲ, ಅದಕ್ಕೆ ಬೇಕಾದಂತಹ ಶ್ರುತಿ ಶತಂ ತದ್ಗ ಶ್ರುತಿ ಶತಂ, ಆಯಾ ವಿಷಯಕ್ಕೆ ಸಂಬಂಧಪಟ್ಟಂತಹ ನೂರಾರು ಶ್ರುತಿಗಳನ್ನು ವೇದವ್ಯಾಸ ದೇವರು ಹೇಳಿದ್ದಾರೆ, ಉದಾಹರಣೆ ಮಾಡಿದ್ದಾರೆ. ಆದ್ದರಿಂದ ಏನು ಗೊತ್ತಾಗುತ್ತೆ? ಜೀವ ಪರಮಾತ್ಮರಿಗೆ ಭೇದ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಪರಮಾತ್ಮ ಆನಂದಪೂರ್ಣ, ಜೀವ ಆನಂದಪೂರ್ಣನಲ್ಲ. ಹೀಗೆ ಪ್ರತಿಯೊಂದು ಶಬ್ದವನ್ನು ಸಮನ್ವಯ ಮಾಡಬೇಕಾದರೂ ಕೂಡ ಭೇದವನ್ನೇ ಹೇಳದಂತೆ ಆಗುತ್ತೆ. ಆ ಭೇದ ಅಲ್ಲವೇ ಅಲ್ಲ. ಹಿಂದೆ ಪ್ರಾಣ ಅತಯವ ಪ್ರಾಣ ಅಂತ ಪ್ರಾಣಾಧಿಕರಣದಲ್ಲಿ ಪ್ರಾಣಶಬ್ದವಾಚ್ಯನಾದವನು ಪರಮಾತ್ಮ ಅಂತ ಹೇಳಿದರು. ಏನು ಕಾರಣ? ಅಲ್ಲಿ ಶ್ರೀಷ್ಠತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಂತ ಲಕ್ಷ್ಮೀಪತಿತ್ವವನ್ನು ಹೇಳಿದ್ದಾರೆ. ಜೀವ ಲಕ್ಷ್ಮೀಪತಿಯ ಅಲ್ಲ, ಹೆಸರಿಟ್ಕೊಂಡಿರ್ಬೋದು ಲಕ್ಷ್ಮೀಪತಿ ಅಂತ, ಆದರೆ ಹೆಂಡತಿ ಮದುವೆನೇ ಆಗಿಲ್ಲ ಅವನಿಗೆ. ಲಕ್ಷ್ಮೀಪತಿ ಅಂತ ಹೆಸರು, ಮದುವೆನೇ ಆಗಿಲ್ಲ. ಹಾಗಾದರೆ ಅವನೇನು ಲಕ್ಷ್ಮೀಪತಿ? ಅಷ್ಟೇ ಅಲ್ಲದೇನೆ ಭಿಕ್ಷುಕ ಬೇರೆ, ಅವನೇನು ಲಕ್ಷ್ಮೀಪತಿ? ಹಾಗಾದರೆ ಆ ಲಕ್ಷ್ಮೀಪತಿತ್ವ ಪರಮಾತ್ಮನಲ್ಲೇ ಇರತಕ್ಕಂಥ. ಹೀಗೆ ಭಗವಂತನಲ್ಲಿ ಮಾತ್ರ ಇರುವ, ಜೀವನಲ್ಲಿ ಇಲ್ಲದೇ ಇರುವಂತಹ ಧರ್ಮವನ್ನು ಹೇಳಿದ್ದಾರೆ. ಅದರಿಂದ ಏನು ಹೇಳದಂತೆ ಆಯಿತು? ಭೇದವನ್ನು ಹೇಳದಂತೆ ಆಯಿತು. ಹೀಗೆ ಯಾವುದೇ ಸಮನ್ವಯವನ್ನು ಮಾಡಿದರೂ ಕೂಡ ಅಲ್ಲಿ ಭೇದವನ್ನೇ ಜೀವಬ್ರಹ್ಮರಿಗೆ ಹೇಳಿದ್ದಾರೆ. ಅದರಿಂದ ಸೂತ್ರೇಪಿ ಅಸೂತ್ರೇಯ, ಪ್ರತಿಯೊಂದು ಸೂತ್ರದಲ್ಲಿಯೂ ಕೂಡ ವೇದವ್ಯಾಸದೇವರು ಜೀವೇಶ್ವರ
ಭೇದವನ್ನೇ ಹೇಳಿದ್ದಾರೆ ಅಷ್ಟೇ ಹೊರತು ಅಭೇದ ಅಂತಕ್ಕಂಥದ್ದು ಎಲ್ಲಿಯೂ ಹೇಳಿಲ್ಲ. ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರದಲ್ಲಿ ಒಂದೊಂದು ಸೂತ್ರದಲ್ಲಿಯೂ ಕೂಡ ಭೇದವನ್ನೇ ಹೇಳಿದ್ದಾರೆ. ಸಹ ಆಯಾವ ಸೂತ್ರಕೃತ ಸೂತ್ರಕಾರರಾದಂತಹ ವೇದವ್ಯಾಸದೇವರು ತದ್ಗ ಶ್ರುತಿಶ್ರತಂ ಅಲ್ಲಲ್ಲಿ ಇರುವ ನೂರಾರು ಶ್ರುತಿಗಳನ್ನು ಸಾಕ್ಷೀಕೃತ್ಯ ಪ್ರಮಾಣವನ್ನಾಗಿ ಹೇಳ್ತಾ ಸೂತ್ರೇಪಿ ಪ್ರತಿಯೊಂದು ಸೂತ್ರದಲ್ಲಿಯೂ ಕೂಡ ಜೀವೇಶ ಭೇದ ಸದ್ರತ್ನಂ ಜೀವ ಮತ್ತು ಪರಮಾತ್ಮರಿಗೆ ಇರತಕ್ಕಂಥ ಭೇದ ಎಂಬತಕ್ಕಂಥ ಶ್ರೇಷ್ಠವಾದಂತಹ ರತ್ನವನ್ನು ಅಸೂತ್ರಯತ್ ಅವರು ಜೋಡಿಸಿದ್ದಾರೆ ಅಂತ. ರತ್ನವನ್ನು ಅಲ್ಲಲ್ಲಿ ಇದೆ, ಅದಕ್ಕೆ ಒಂದು ಶೋಭೆ ಇಲ್ಲ, ಸೌಂದರ್ಯ ಇಲ್ಲ. ಆ ಎಲ್ಲ ರತ್ನಗಳನ್ನು ಜೋಡಿಸಿದ್ರೆ ಅದು ಒಳ್ಳೆ ಹಾಕ್ಕೊಳ್ದಿದ್ರೂ ಪರವಾಗಿಲ್ಲ, ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಅಲ್ಲಲ್ಲಿ ಬಿದ್ದಿದ್ರೆ ರತ್ನವೇ, ಅದಕ್ಕೆ ಮೌಲ್ಯ ಇದೆ, ಆದರೆ ಅದು ಚೆನ್ನಾಗಿ ಕಾಣಲ್ಲ. ಅದರಿಂದ ಶ್ರುತಿಗಳಲ್ಲಿ ಅಲ್ಲಲ್ಲಿ ಭೇದ ಬೋಧಕವಾದ ಶ್ರುತಿಗಳಿದ್ದಾವೆ, ಆದರೆ ಅದೆಲ್ಲವನ್ನೂ ಕೂಡ ಸೂತ್ರಕಾರರಾದ ವೇದವ್ಯಾಸದೇವರು ಸಮನ್ವಯ ಮಾಡಬೇಕಾದರೆ ಜೋಡಿಸಿದ್ದಾರೆ. ಭೇದಬೋಧಕ ಹೌದು, ರತ್ನ ಎಲ್ಲಿದ್ದರೂ ಅದಕ್ಕೆ ಮೌಲ್ಯ ಇದೆ, ಅದು ಯಾವತ್ತೂ ಕೂಡ ಪ್ರಕಾಶಯುಕ್ತವಾದದ್ದು, ಮೌಲ್ಯಯುಕ್ತವಾದದ್ದು. ಹಾಗೆ ಶ್ರುತಿಗಳಿಗೂ ಭೇದಬೋಧಕ ಅದಕ್ಕೆ ಒಂದು ಪ್ರಾಮಾಣ್ಯ ಇದ್ದೇ ಇದೆ, ಆದರೆ ಸೂತ್ರಕಾರರು ಅದನ್ನು ಜೋಡಿಸಿ ಅದಕ್ಕೆ ಹೆಚ್ಚಿನ ಶೋಭೆಯನ್ನು ಕೊಟ್ಟಿದ್ದಾರೆ ಅಂತ. ಇಲ್ಲದೇ ಇದ್ದದ್ದನ್ನು ಹೇಳಿದ್ದಾರೆ ಅಲ್ಲ, ಇದ್ದದ್ದನ್ನೇ ಜೋಡಿಸಿದ್ದಾರೆ. ಸಕಲ ಶಬ್ದ ಸಮನ್ವಯ. ಇವರಿಗಾಗಲ್ಲ, ಹೌದು. ತತ್ತು ಬ್ರಹ್ಮನೇ ಸಕಲ ಶಬ್ದವಾಚ್ಯ. ಯಾಕೆ? ಸಮನ್ವಯ ಅಂತ. ಅನ್ವಯ ಎಲ್ಲ ಪದಾರ್ಥಗಳ ಶಬ್ದದಿಂದ ತಿಳಿದು ಬರುವ ಅರ್ಥ ಭಗವಂತನಲ್ಲಿ ಹೊಂದಾಣಿಕೆ ಆಗುತ್ತೆ. ತತ್ತು ಸುಶಬ್ದ ಇದೆ, ಭಗವಂತನೇ ಅಂತ. ತದ್ಗ ಅಲ್ಲಿರುವ, ಅಲ್ಲಲ್ಲಿ ಇರುವ. ಗತಿಯ ಇರುವ. ತತ್ ಗ ಅಲ್ಲಿ ಇರುವ, ಅಲ್ಲಿರುವ, ಅಲ್ಲಲ್ಲಿ ಇರುವ. ಗತಿ ಅಲ್ಲ, ಇರುವ ಅಂತ ಅರ್ಥ. ನಾವು ಹೇಳಿದಾಗ ಪರಮಾತ್ಮ ಹೃದ್ಗ, ಪರಮಾತ್ಮ ಹೃದ್ಗ ಏನರ್ಥ? ಹೃದಯದಲ್ಲಿ ಇರುವವನು ಅಂತ ಅರ್ಥ. ಹಾಗೆ ತದ್ಗ ಅಲ್ಲಲ್ಲಿ ಇರುವ, ಗತಿ ಅಲ್ಲ, ಇರುವ ಅಂತ ಅರ್ಥ. ಸ್ಥಿತಿ. ತದ್ಗ ಶ್ರುತಿ ಅಲ್ಲಲ್ಲಿ ಇರುವಂತಹ ನೂರಾರು ಶ್ರುತಿಗಳನ್ನು. ಸಹ ಆಯಾವ ಸೂತ್ರಕಾರರಾದ ವೇದವ್ಯಾಸದೇವರು ತದ್ಗ ಶ್ರುತಿಶ್ರತಂ ಅಲ್ಲಲ್ಲಿ ಇರುವ ನೂರಾರು ಶ್ರುತಿಗಳನ್ನು ಸಾಕ್ಷೀಕೃತ್ಯ ಪ್ರಮಾಣವನ್ನಾಗಿ ಉದಾಹರಿಸಿ ಸೂತ್ರೇಪಿ ಪ್ರತಿಯೊಂದು ಸೂತ್ರದಲ್ಲಿಯೂ ಜೀವೇಶ ಭೇದ ಸದ್ರತ್ನಂ ಜೀವ ಪರಮಾತ್ಮರ ಭೇದ ಎಂಬುವ ಶ್ರೇಷ್ಠವಾದ ರತ್ನವನ್ನು ಅಸೂತ್ರಯತೆ ಅವರು ಪೋಣಿಸಿದ್ದಾರೆ, ಜೋಡಿಸಿದ್ದಾರೆ. ಬ್ರಹ್ಮಸೂತ್ರೈಃ ಭೇದಂ ಸಾಧಯತಃ ಸೂತ್ರಕಾರಸ್ಯ ಭಾವಂ ಆಹ ತದ್ಗ ಇತಿ. ಬ್ರಹ್ಮಸೂತ್ರಗಳಿಂದ ಭೇದವನ್ನು ಸಾಧನೆ ಮಾಡತಕ್ಕಂತಹ ಸೂತ್ರಕಾರರ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ತೇಷು ಸ್ವಸೂತ್ರ ವಿಷಯವಾಕ್ಯೇಷು ಗತಂ, ನೋಡಿ ಇಲ್ಲಿದೆ ಗತಂ, ತತ್ ಪ್ರಕರಣಸ್ಥಂ ಆ ಪ್ರಕರಣದಲ್ಲಿ ಇರುವಂತಹ ಅಂತ. ಭೇದಶ್ರುತಿ ಶತಂ ಸಾಕ್ಷೀಕೃತ್ಯ ಇರುವ ಅಂತ ಅರ್ಥ, ಗಮನ ಇರುವ ಅಂತ ಅರ್ಥ ಅಲ್ಲ, ಇರುವ ಅಂತ ಅರ್ಥ. ತೇಷು ಸ್ವಸ್ವಸೂತ್ರ ವಿಷಯವಾಕ್ಯೇಷು ವೇದವ್ಯಾಸದೇವರು ಸೂತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ಆ ಸೂತ್ರದಿಂದ ವಿಷಯವಾಕ್ಯಗಳನ್ನು ಸೂಚನೆ ಮಾಡಿದ್ದಾರೆ.
ಆ ಸೂತ್ರಗಳಿಂದ ಸೂಚಿತವಾದಂತಹ ವಿಷಯವಾಕ್ಯಗಳು. ತತ್ ಅಂದರೆ ಅಲ್ಲಿ ಗ ಅಂತಂದರೆ ಗತಂ, ತತ್ ಪ್ರಕರಣ ಸ್ಥಂ, ಆ ಪ್ರಕರಣದಲ್ಲಿ ಇರುವಂತಹ ಯಾವುದದು ಭೇದ ಶ್ರುತಿ ಶತಂ, ಭೇದಬೋಧಕವಾದ ಶ್ರುತಿಗಳು 100, 106, 100 ಅಂದರೆ 100 ಅಲ್ಲ 106 ಅಂತ. ಸಾಕ್ಷೀಕೃತ್ಯ ಅರ್ಥ ಪ್ರಮಾಣೀಕೃತ್ಯ, ಪ್ರಮಾಣವನ್ನಾಗಿ ಉದಾಹರಿಸಿ ಅವರು ಅಸೂತ್ರೆಯೇ. ಸೂತ್ರೇ ಆನಂದಮಯಾಧಿಕರಣೆ ಸ್ವವಿಷಯಭೂತ ಆನಂದಮಯೇ ಜೀವೈಕ್ಯಶಂಕಾಯಾಂ ಆನಂದಮಯ ಪ್ರತಿಪಾದಕವಾಕ್ಯ ಸಮೀಪಸ್ಥವಾಕ್ಯೈರೇವ ಭೇದಂ ಸಾಧಯಿತುಂ ತತ್ರ ಏಕಂ ಭೇದಸೂತ್ರಂ ಏವಂ ಅನ್ಯೇಷ್ವಪಿ ಅಧಿಕರಣೇಷು ಇತ್ಯರ್ಥಃ. ಈಗ ಆನಂದಮಯಾಧಿಕರಣದಲ್ಲಿ ಸೂತ್ರಕ್ಕೆ ವಿಷಯ ಯಾವುದು? ಆನಂದಮಯ. ಆನಂದಮಯ ಯಾರು? ಜೀವನೋ ಬ್ರಹ್ಮನೋ ಅಂತ ಪ್ರಶ್ನೆ. ಬ್ರಹ್ಮ ಅಲ್ಲ, ಮತ್ತು ಬ್ರಹ್ಮಪುಚ್ಛಂ ಅಂತ ಹೇಳಿದ್ದಾರೆ. ಆನಂದಮಯ ಅವನು ಜೀವ. ಆನಂದಮಯ ಮಾಯಾವಾದಿಗಳ ಮತ ಪ್ರಕಾರ ಜೀವ, ಆನಂದಮಯನ ಪುಚ್ಛ ಬ್ರಹ್ಮ ಮಾಯಾವಾದಿಗಳ ಸಿದ್ಧಾಂತದಲ್ಲಿ. ನಮ್ಮ ಸಿದ್ಧಾಂತದಲ್ಲಿ ಆನಂದಮಯನೇ ಬ್ರಹ್ಮ. ಹೀಗೆ ಆನಂದಮಯಾಧಿಕರಣದಲ್ಲಿ ಯಾವ ವಿಷಯಭೂತವಾಗಿರತಕ್ಕಂತಹ ಆನಂದಮಯ, ಆ ಆನಂದಮಯವನ್ನು ಹೇಳುವ ಮೂಲಕ ಜೀವ ಐಕ್ಯ ಶಂಕಾಯ, ಜೀವನಿಗೂ ಆನಂದಮಯನಿಗೂ ಅಭೇದವನ್ನು ಶಂಕೆ ಮಾಡಿಕೊಂಡು ಆನಂದಮಯ ಪ್ರತಿಪಾದಕ ವಾಕ್ಯ ಸಮೀಪಸ್ಥ ವಾಕ್ಯೈರೇವ, ಆನಂದಮಯ ಅವನನ್ನು ಪ್ರತಿಪಾದನೆ ಮಾಡುವಂತಹ ಶ್ರುತಿವಾಕ್ಯ ಅದರ ಹತ್ತಿರದಲ್ಲೇ ಇರತಕ್ಕಂಥ ವಾಕ್ಯಗಳಿಂದ ಏನು ಹೇಳಿದ್ದಾರೆ? ಭೇದಂ ಸಾಧಯಿತು, ಭೇದವನ್ನು ಸಮರ್ಥನೆ ಮಾಡಲಿಕ್ಕೋಸ್ಕರ ತತ್ರ ಏಕಂ ಭೇದಸೂತ್ರಂ, ಆನಂದಮಯಾಧಿಕರಣದಲ್ಲಿ ಓಂ ಭೇದ ವ್ಯಪದೇಶಾತ್ ಓಂ ಅಂತ ಸೂತ್ರ ಇದೆ. ಆನಂದಮಯಾಧಿಕರಣದಲ್ಲಿ ಭೇದ ವ್ಯಪದೇಶ ಅಂತ ಸೂತ್ರ ಇದೆ. ಯಾಕೆ? ಅಲ್ಲಿ ಆನಂದಮಯ ಪರಮಾತ್ಮ, ಅವನಿಗಿಂತ ಭಿನ್ನನಾದವನು ಜೀವ ಅಂತ ಹೇಳಲಿಕ್ಕೆ ಭೇದವನ್ನು ಹೇಳಿದ್ದಾರೆ. ಆದ್ದರಿಂದ ಜೀವಬ್ರಹ್ಮರಿಗೆ ಆ ಭೇದವನ್ನು ಹೇಳಲಿಕ್ಕೆ ಬರೋದಿಲ್ಲ. ಹೀಗೆ ಏವಂ ಅನ್ಯೇಷ್ವಪಿ ಅಧಿಕರಣೆ, ಬೇರೆ ಬೇರೆ ಅಧಿಕರಣಗಳಲ್ಲಿ ಜೀವೇಶ್ವರ ಭೇದವನ್ನು ಹೇಳಲಿಕ್ಕೋಸ್ಕರ ಅಲ್ಲೇ ಇರುವಂಥ ಶ್ರುತಿವಾಕ್ಯವನ್ನು ಉಲ್ಲೇಖ ಮಾಡಿ ತೋರಿಸಿದ್ದಾರೆ. ಯಾರು? ಅವರ ಮತ ಪ್ರಕಾರ ಅವರು ಆ ಬ್ರಹ್ಮ ಯಾರು ಅಂತ ಪ್ರಶ್ನೆ ಈಗ. ಬ್ರಹ್ಮ ಯಾರು ಅಂತಂದರೆ ಆನಂದಮಯ ಕೋಶ, ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶ, ಇಂದ 5 ಕೋಶವನ್ನು ಹೇಳಿದ್ದಾರೆ. ಆ ಜಡವನ್ನೇ ಹೇಳಿದ್ದು. ಆ ಆನಂದಮಯ ಕೋಶ ಅವನ ಪುಚ್ಛ ಬ್ರಹ್ಮ ಅಂತ ಅವ್ರು ಹೇಳ್ತಾರೆ. ಅವ್ರು ಹೇಳ್ತಾರೆ ಹಾಗಲ್ಲ, ಅಲ್ಲಿ ಅನ್ನಮಯ ಕೋಶ ಹೇಳಿದ್ದಲ್ಲ, ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಪರಮಾತ್ಮ, ಅವನ ಪುಚ್ಛ, ಪುಚ್ಛ ಅಂದರೆ ಬಾಲ ಅಂತ ಅರ್ಥ ಅಲ್ಲ, ಕಾಲು ಅಂತ ಅರ್ಥ, ಪಾದ ಅಂತ ಅರ್ಥ. ಆ ಪಾದ ಪರಮಾತ್ಮ, ಆನಂದಮಯನ ಪಾದ ಪರಮಾತ್ಮ ಬ್ರಹ್ಮ. ಅದು ಹೇಗೆ ಅಂತಂದರೆ ಅಂಗಾಂಗಿತ್ವೇನ ಭಗವಾನ್ ಕ್ರೀಡತೆ ಪುರುಷೋತ್ತಮ ನಾವು ಹೇಳಿದ್ವಿ. ಅವ್ರು ಹೇಳೋದು ಆನಂದಮಯ ಬ್ರಹ್ಮ ಅಲ್ಲ, ಆನಂದಮಯನ ಪುಚ್ಛ ಬ್ರಹ್ಮ ಅಂತ ಅವ್ರು ಹೇಳ್ತಾರೆ. ಆಮೇಲೆ ಒಂದು ವೇಳೆ ಆನಂದಮಯ ಬ್ರಹ್ಮ ಅಂತ ಇಟ್ಕೊಂಡ್ರೆ ಜೀವನೂ ಕೂಡ ಬ್ರಹ್ಮ ಅಭಿನ್ನನಾದ್ದರಿಂದ ಜೀವ ಆನಂದಮಯನಾಗ್ತಾನೆ ಅಂತ ಹೇಳಿದ್ರೆ ಆವಾಗ ಜೀವನನ್ನು ಆನಂದಮಯ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ? ಭೇದ ವ್ಯಪದೇಶ, ಜೀವಬ್ರಹ್ಮರಿಗೆ ಭೇದವನ್ನೇ ಹೇಳಿದ್ದಾರೆ. ಯಾರು? ವ್ಯಾವಹಾರಿಕ ಭೇದ. ಅವ್ರು ಹೇಳೋದು ವ್ಯಾವಹಾರಿಕ ಭೇದ ಹೋಗ್ತಾರೆ. ಅದು ಹೌದು, ಅದೇ ಅವರ ಅಭೇದಬೋಧ ವಾಕ್ಯಗಳಿಗೆ ಪ್ರಾಮಾಣ್ಯ ಇದೆ. ನೇಹ ನಾನಾಸ್ತಿ ಕಿಂಚನ ಏಕಮೇವ ಅದ್ವಿತೀಯಂ ಬ್ರಹ್ಮ. ಅದೇ ಪಾರಮಾರ್ಥಿಕವಾಗಿ ಅಭೇದ, ವ್ಯಾವಹಾರಿಕ ಆಗಿ ಭೇದ, ಪಾರಮಾರ್ಥಿಕವಾಗಿ ಅಭೇದ.
ಹೌದು. ಹಾಂ, ಹಾಗೇ ಅವ್ರು ಹೇಳಿದಾಗ ನಾವು ಒಪ್ಕೊಳ್ಳಿಕ್ಕೆ ಬರಲ್ಲ, ನಾವು ಹೇಳಿದ್ದನ್ನು ಅವರು ಒಪ್ಪಲ್ಲ. ಹಾಂ, ವ್ಯಾವಹಾರಿಕ ಭೇದ ಅಂತಾದರೆ ಅವಾಗ ಜೀವಬ್ರಹ್ಮರಿಗೆ ಮೋಕ್ಷದಲ್ಲಿ ಭೇದ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಮೋಕ್ಷದಲ್ಲಿಯೂ ಭೇದ ಇದೆ ಅಂತ ಹೇಳ್ತೇವೆ. ಅವರು ಒಂದು ವೇಳೆ ಐಕ್ಯವನ್ನು ಒಪ್ತಾರೆ ಅಂತಾದರೆ ಆವಾಗ ಮೋಕ್ಷದಲ್ಲಿ ಭೇದ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ತತ್ವ ಅತ್ಯಂತ ವಿರುದ್ಧವಾಗಿರ್ತಕ್ಕಂಥ ಅವ್ರ ಮತ ಪ್ರಕಾರ. ಅಲ್ಲ, ಹೌದು, ಅವ್ರ ಮತ ಪ್ರಕಾರ ಬ್ರಹ್ಮ ಒಂದೇ ಸತ್ಯ, ಉಳಿದಿದ್ದೆಲ್ಲವೂ ಕೂಡ ಮಿಥ್ಯ. ಅದರಿಂದ ಬ್ರಹ್ಮಸೂತ್ರ ಆಗಲಿ ವೇದಗಳಾಗಲಿ ಎಲ್ಲವೂ ಕೂಡ ಅದು ಮಿಥ್ಯಾನೇ. ಏನು ದುರ್ಘಟತ್ವಂ ಭೂಷಣ, ದುರ್ಘಟತ್ವಂ ಭೂಷಣ. ಅದೇ ಹೇಳಿದ್ದು, ಅದು ಕೂಡ ವ್ಯಾವಹಾರಿಕ. ಏನು ತತ್ರೈಕಂ ಭೇದಸೂತ್ರಂ, ಆನಂದಮಯಾಧಿಕರಣದಲ್ಲಿ ಒಂದು ಭೇದಸೂತ್ರ, ಓಂ ಭೇದ ವ್ಯಪದೇಶಾಚ್ಚ ಓಂ ಅಂತ ಸೂತ್ರ ಆನಂದಮಯಾಧಿಕರಣ. ಹೀಗೆ ಆ ಅಧಿಕರಣದಲ್ಲಿ ಒಂದು ಭೇದ ಸೂತ್ರ, ಇನ್ನೊಂದು ಅಧಿಕರಣದಲ್ಲಿ ಹಾಗೆ ಮುಂದೆ ಹೇಳ್ತಾರೆ ಏವಂ ಅನ್ಯೇಶ್ವಪಿ ಅಧಿಕರಣೇಶು, ಬೇರೆ ಬೇರೆ ಅಧಿಕರಣಗಳಲ್ಲಿ ಜೀವೇಶ್ವರ ಭೇದವನ್ನು ಹೇಳ್ತಕ್ಕಂಥ ಸೂತ್ರವನ್ನು ಹೇಳಿದ್ದಾರೆ. ಭೇದ ವಿಷಯಕ ಬಹುವಾಕ್ಯ ಪ್ರದರ್ಶನಾಯ ಬಹುಶು ಅಧಿಕರಣೇಶು ಭೇದಸೂತ್ರಾಣಿ ಇತಿ ಭಾವ ಅಂತ. ಭೇದ ವಿಷಯಕ ಬಹುವಾಕ್ಯ, ಭೇದವನ್ನು ಹೇಳ್ತಕ್ಕಂತಹ ಅನೇಕ ವಾಕ್ಯಗಳಿದೆ. ಅದನ್ನು ತಿಳಿಸ್ಲಿಕ್ಕೋಸ್ಕರ ಬಹುಶು ಅಧಿಕರಣೇಶು, ಅನೇಕ ಅಧಿಕರಣಗಳಲ್ಲಿ ಅವರು ಭೇದ ಸೂತ್ರವನ್ನು ಹೇಳಿದ್ದಾರೆ. ಭೇದ ವ್ಯಪದೇಶಾಚ್ಚಾನ್ಯ ಪೃಥಗುಪದೇಶಾತ್ ಭೇದ ವ್ಯಪದೇಶಾತ್, ಈ ರೀತಿಯಲ್ಲಿ ಬೇರೆ ಬೇರೆ ಸೂತ್ರಗಳು ಬೇರೆ ಬೇರೆ ಅಧಿಕರಣದಲ್ಲಿ ಹೇಳಿದ್ದಾರೆ. ಯಾಕೆ ಅಂತಂದರೆ ಭೇದ ವಿಷಯಕ ಬಹುವಾಕ್ಯ, ಭೇದಬೋಧಕವಾದ ಅನೇಕ ವಾಕ್ಯಗಳಿದೆ ಅಂತ ಹೇಳಲಿಕ್ಕೋಸ್ಕರವೇ ಅನೇಕ ಸೂತ್ರಗಳನ್ನು ಹೇಳಿದ್ದಾರೆ. ಐನೂರ 64 ಸೂತ್ರಗಳು ಕೂಡ ನೇರವಾಗಿ ಭೇದವನ್ನು ಪ್ರತಿಪಾದನೆ ಮಾಡ್ತಾ ಇಲ್ಲ. ಈ ಭೇದ ವ್ಯಪದೇಶಾತ್ ಜಗದ್ವ್ಯಾಪಾರ ವರ್ಜಂ ಇತ್ಯಾದಿ ಸೂತ್ರಗಳೆಲ್ಲ ಸ್ಪಷ್ಟವಾಗಿ ಭೇದವನ್ನು ಹೇಳ್ತಾ ಇದೆ. ಈಗ ಜನ್ಮಾದ್ಯಸ್ಯತ ಅಂತ ಹೇಳಿದರು. ಈ ಜನ್ಮಾದ್ಯಸ್ಯತ ಯಾಕೆ, ಅದಕ್ಕಿಂತ ಮೊದಲು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದರು. ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ್ದೆಂದರೆ ಭೇದ ಹೇಳದಂತೆ ಆಯಿತು. ಯಾಕೆ ಜೀವ ಜಿಜ್ಞಾಸ ಅಂತ ಹೇಳಿಲ್ಲ? ಒಂದು ವೇಳೆ ಜೀವಬ್ರಹ್ಮರಿಗೆ ಆ ಭೇದ ಇದ್ದಿದ್ದರೆ ಅವಾಗ ಬ್ರಹ್ಮ ಜಿಜ್ಞಾಸ ಯಾಕೆ, ಸ್ವಜಿಜ್ಞಾಸ ಅಂತ ಹೇಳಬೇಕಾಗಿತ್ತು. ಅಥಾತೋ ಸ್ವಜಿಜ್ಞಾಸ ಸೂತ್ರ ಮಾಡಬೇಕಾಗಿತ್ತು. ಅಕ್ಷರವೂ ಕಡಿಮೆ ಆಯಿತು, ಅಲ್ಪಾಕ್ಷರ ಆಗ್ತಿತ್ತು ಅಲ್ವಾ? ಆದ್ದರಿಂದ ಸ್ವಜಿಜ್ಞಾಸ ಅಂತ ಹೇಳಿದೇನೆ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ್ದಾರೆ ಅಂತಂದರೆ ಬ್ರಹ್ಮ ಶಬ್ದವೇ ಗುಣಪೂರ್ಣತ್ವವನ್ನು ಹೇಳ್ತಾ ಇದೆ. ಆದ್ದರಿಂದಾಗಿ ಭೇದವನ್ನು ಹೇಳದಂತಾಯಿತು. ನೇರವಾಗಿ ಶಬ್ದದಿಂದ ಹೇಳಿಲ್ಲ. ಹಾಂ, ಇಲ್ಲಿ ಆ ಸಂದರ್ಭಕ್ಕೆ ಅನುಗುಣವಾಗಿ ಭೇದವನ್ನು ತೋರಿಸಬೇಕಾಗಿದೆ. ಅದಕ್ಕೋಸ್ಕರ ಅದನ್ನು ಸೂತ್ರಗಳನ್ನು ಹೇಳಿದ್ದಾರೆ. ಅದರಿಂದ 564 ಸೂತ್ರದಲ್ಲಿಯೂ ಭೇದವನ್ನೇ ಹೇಳ್ತಾರೆ, ಅದರಲ್ಲಿ ಸಂದೇಹವೇ ಇಲ್ಲ. ಆದರೆ ಅಲ್ಲಿ ಅರ್ಥಾದ ಅರ್ಥ, ಇಲ್ಲಿ ನೇರವಾದ ಅರ್ಥ. ಅಲ್ಲಿ ಆರ್ಥಿಕವಾದ ಅರ್ಥ, ಇಲ್ಲಿ ಶಬ್ದತಃ ಅರ್ಥ. ಇದಂಚ ಸ್ವಾಸ್ತ್ರ ಮಂತ್ರಾಣಾಂ ಅಭ್ಯಾಸೇನ ಪುನಃ ಪುನಃ ಶಕ್ತೇರುತ್ತೇಜನಂ ತಸ್ಮಾತ್ ತಸ್ಯಾಗ್ರೇ ಕಸ್ಯ ಶೂರತಾ. ಸೂತ್ರಕಾರರು ಅನೇಕ ಅಧಿಕರಣಗಳಲ್ಲಿ ಭೇದವನ್ನು ಸಮರ್ಥನೆ ಮಾಡಿದ್ದಾರೆ.
ಅನೇಕ ಅಧಿಕರಣಗಳಲ್ಲಿ ಭೇದವನ್ನು ಸಮರ್ಥನೆ ಮಾಡಿದ್ದಾರೆ ಅಂತಂದರೆ ತಮ್ಮ ಅಸ್ತ್ರ ಮತ್ತು ಮಂತ್ರ ಇವುಗಳನ್ನು ಪುನಃ ಪುನಃ ಉಪಯೋಗ ಮಾಡಿದ್ದಾರೆ. ಯಾವಾಗ ಅಸ್ತ್ರ ಆಗಲಿ ಮಂತ್ರಗಳನ್ನಾಗಲಿ ಪುನಃ ಪುನಃ ಪ್ರಯೋಗ ಮಾಡ್ತಾರೋ ಆವಾಗ ಅದರ ಶಕ್ತಿ ಅಂತಕ್ಕಂಥದ್ದು ಅಧಿಕವಾಗುತ್ತೆ. ಒಬ್ಬ ಶೂರನಾದವನು ತನ್ನ ಎದುರಾಳಿ ಅವನನ್ನು ನಿಗ್ರಹ ಮಾಡಬೇಕು ಅಂತಂದರೆ ಏನು ಮಾಡ್ತಾನೆ? ಅವನ ಮೇಲೆ ಒಂದಾದ ಮೇಲೆ ಒಂದು ಅಂತ ಅವನು ಅಸ್ತ್ರ ಪ್ರಯೋಗ ಮಾಡ್ತಾನೆ ಇರ್ತಾನೆ. ಆವಾಗ ಆ ಶತ್ರು ಇದ್ದಾನಲ್ಲ ಅವನು ಶಕ್ತಿಯನ್ನು ಕಳ್ಕೊಳ್ತಾನೆ. ಹಾಗೆ ವೇದವ್ಯಾಸ ದೇವರು ಈಗ ಭೇದ ಮತ್ತು ಅಭೇದ ಪ್ರತಿಪಾದನೆ ಮಾಡತಕ್ಕಂತಹ ವಾದಿಗಳು, ಅದಕ್ಕೆ ಕಾರಣವಾಗಿರ್ತಕ್ಕಂತಹ ಶ್ರುತಿವಾಕ್ಯಗಳು, ಬ್ರಹ್ಮಸೂತ್ರಗಳಲ್ಲಿ ಒಂದಾದ ಮೇಲೆ ಇನ್ನೊಂದು ಅಂತ ಭೇದಬೋಧಕವಾದ ಶ್ರುತಿಗಳನ್ನು ಹೇಳ್ತಾ ಇದ್ದಾರೆ. ಸೂತ್ರವನ್ನು ಹೇಳಿದ್ದಾರೆ, ಸೂತ್ರದ ಮೂಲಕ ಭೇದವನ್ನು ಹೇಳಿದ್ದಾರೆ. ತನ್ಮೂಲಕ ಆ ವೇದವ್ಯಾಸ ದೇವರು ಈ ಅಸ್ತ್ರ ಮತ್ತು ಮಂತ್ರ ಭೇದಬೋಧಕವಾಗಿರ್ತಕ್ಕಂತಹ ವಾಕ್ಯಗಳು ಇದನ್ನು ಪ್ರಯೋಗ ಮಾಡುವ ಮೂಲಕ ಆ ಶಕ್ತಿಯನ್ನು ಅವರು ಹೆಚ್ಚಿಸಿದ್ದಾರೆ. ಸ್ವಾಸ್ತ್ರ ಮಂತ್ರಾಣಂ ಅಭ್ಯಾಸೇನ ಪುನಃ ಪುನಃ ಶಕ್ತಿಯ ಉತ್ತೇಜನ. ತಾವು ಪ್ರಯೋಗ ಮಾಡಿರ್ತಕ್ಕಂತಹ ಭೇದವನ್ನು ಪ್ರತಿಪಾದನೆ ಮಾಡತಕ್ಕಂತಹ ವಾಕ್ಯಗಳು, ಆ ವಾಕ್ಯಗಳನ್ನು ಪುನಃ ಪುನಃ ವೇದವಾಕ್ಯಗಳನ್ನು ತೋರಿಸ್ತಾ ಇದ್ದಾರೆ. ಒಂದೇ ವೇದವಾಕ್ಯ ಅಲ್ಲ, ಬಾಣ ಬಿಡ್ತಾನೆ, ಬಾಣವನ್ನೇ ಬಿಟ್ಟಿದ್ದು, ಆದರೆ ಅದೇ ಬಾಣ ಅಲ್ಲ, ಅಂತಹ ಬಾಣ ಬಿಡೋರು. ಬತ್ತಳಿಕೆಯಲ್ಲಿರುವಂತಹ ಇನ್ನೊಂದು ಬಾಣವನ್ನು ಬಿಡ್ತಾನೆ. ಹಾಗೆ ಭೇದಬೋಧಕವಾದದ್ದು ಒಂದು ವಾಕ್ಯ, ಅದೇ ರೀತಿಯಲ್ಲಿ ಭೇದಬೋಧಕವಾದ ಇನ್ನೊಂದು ವಾಕ್ಯ. ಈ ರೀತಿಯಲ್ಲಿ ಪುನಃ ಪುನಃ ಅವರು ಆ ಭೇದಬೋಧಕವಾದ ಸೂತ್ರಗಳನ್ನು ಹೇಳುವ ಮೂಲಕ ಅದಕ್ಕೆ ಶಕ್ತಿಯನ್ನು ಅವರು ಹೆಚ್ಚಿಸಿದ್ದಾರೆ. ತಸ್ಮಾತ್ ತಸ್ಯಾಗ್ರೆ ಕಸ್ಯ ಶೂರತಾ ಅಂತ ಶಾಸ್ತ್ರದಲ್ಲಿ ಅಭ್ಯಾಸ ಅಂತಂದರೆ ಏಕಪ್ರಕಾರ ಅಸದುಕ್ತಿ ಅಸಕೃದುಕ್ತಿ ಅಭ್ಯಾಸ. ನಾವು ಅಭ್ಯಾಸ ಮಾಡು ಅಂತ ಹೇಳ್ತೇವಲ್ಲ, ಅಭ್ಯಾಸ ಮಾಡು ಅಂದರೆ ಏನರ್ಥ? ಒಂದೇ ರೀತಿಯಲ್ಲಿ ಅನೇಕ ಬಾರಿ ಮಾಡೋದು, ಹೇಳೋದು. ವ್ಯಾಯಾಮ, ಮೈ ಬಗ್ಗಲ್ಲ, ಅಭ್ಯಾಸ ಮಾಡು ಅಂತ ಹೇಳ್ತೇವೆ. ಅಂದರೆ ಏನರ್ಥ? ದಿವಸ ಸೊಂಟ ಬಗ್ಗಿಸು ಅಂತ ಅರ್ಥ. ಅದನ್ನೇ ಮಾಡಬೇಕು, ಮಾಡಿದ್ದನ್ನೇ ಮಾಡಬೇಕು. ಹಾಗಾದರೆ ಅದನ್ನು ಏನಂತ ಕರೀತಾರೆ? ಅಭ್ಯಾಸ ಅಂತ ಕರೀತಾರೆ. ಏಕಪ್ರಕಾರ ಅಸಕೃದುಕ್ತಿ, ಒಂದೇ ರೀತಿಯಾದ ಮಾತುಗಳನ್ನು ಅನೇಕ ಬಾರಿ ಹೇಳೋದು. ಹಾಗೆ ಇಲ್ಲಿಯೂ ಕೂಡ ಭೇದಬೋಧಕವಾದಂತಹ ವಾಕ್ಯಗಳು ಅದನ್ನು ಅನೇಕ ಬಾರಿ ಹೇಳಿದ್ದಾರೆ, ಅನೇಕ ವಾಕ್ಯಗಳ ಮೂಲಕ ಹೇಳಿದ್ದಾರೆ. ಇದು ಅಭ್ಯಾಸ ಎಂತಕ್ಕಂಥದ್ದು. ಈ ಅಭ್ಯಾಸದ ಮೂಲಕ ವೇದವ್ಯಾಸ ದೇವರು ಆ ತಮ್ಮ ಭೇದವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಕಾರ್ಯ ಇದೆಯಲ್ಲ ಅದಕ್ಕೆ ಶಕ್ತಿಯನ್ನು ತುಂಬಿದ್ದಾರೆ. ಆದ್ದರಿಂದಾಗಿ ಯಾರು ಬಾಣ ಪ್ರಯೋಗ ಮಾಡಲಿಕ್ಕೆ ಒಳ್ಳೆಯ ಅಭ್ಯಾಸ ಮಾಡಿ ತರಬೇತಿಯನ್ನು ಪಡ್ಕೊಂಡಿದ್ದಾನೋ ಅವನ ಎದುರುಗಡೆ ಯಾರಾದರೂ ನಿಂತು ಯುದ್ಧ ಮಾಡಲಿಕ್ಕೆ ಸಮರ್ಥರಾಗ್ತಾರಾ? ಇಲ್ಲ. ಯಾಕೆ? ಇವನು ಸರಿಯಾದ ರೀತಿಯಲ್ಲಿ ಅಸ್ತ್ರ ಬಾಣ ಪ್ರಯೋಗ ಮಾಡಲಿಕ್ಕೆ ಅಭ್ಯಾಸ ಮಾಡಿದ್ದಾನೆ, ತರಬೇತಿ ಪಡ್ಕೊಂಡಿದ್ದಾನೆ. ಅವನ ಮುಂದೆ ಯುದ್ಧ ಮಾಡಲಿಕ್ಕೆ ಯಾರಿಗೂ ಧೈರ್ಯ, ಸ್ಥೈರ್ಯ, ಬಲ ಸಾಕಾಗಲ್ಲ. ಹಾಗೆಯೇ ವೇದವ್ಯಾಸ ದೇವರೇ ಶೂರರು ಅಭೇದವನ್ನು ನಿರಾಕರಣೆ ಮಾಡಲಿಕ್ಕೋಸ್ಕರ ಪುನಃ ಪುನಃ ಈ ಭೇದ ಮಂತ್ರಗಳನ್ನು ವೇದಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಅವರ ಎದುರುಗಡೆ ಅದು ಸರಿಯಿಲ್ಲ, ಅಭೇದ ಎಂತಕ್ಕಂಥದ್ದು ವೇದಗಳ ಮುಖ್ಯ ತಾತ್ಪರ್ಯ ಅಂತ ವಾದ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ದರಿಂದ ಸಕಲ ವೇದಗಳು ಭೇದವನ್ನೇ ಪ್ರತಿಪಾದನೆ ಮಾಡ್ತಾ ಇದೆ, ಅಭೇದವನ್ನು ಒಪ್ಪಲಿಕ್ಕೆ ಬರೋದಿಲ್ಲ. ಇದಂಚ ಪುನಃ ಪುನಃ ಹೇಳುವಿಕೆಯು ಸ್ವಾಸ್ತ್ರಮಂತ್ರಾಣ ತನ್ನ ಅಸ್ತ್ರ ಮತ್ತು ಮಂತ್ರಗಳನ್ನು ಪುನಃ ಪುನಃ ಮತ್ತೆ ಮತ್ತೆ ಅಭ್ಯಾಸೇನ ಪ್ರಯೋಗ ಮಾಡುವುದರಿಂದ ಶಕ್ತೇ ಸಾಮರ್ಥ್ಯದ ಉತ್ತೇಜನಂ
ಅಭಿವೃದ್ಧಿಯನ್ನು ಹೊಂದಿಸುವಂತಹದ್ದಾಗಿದೆ. ತಸ್ಮಾತ್ ಆದ್ದರಿಂದ ತಸ್ಯ ಸೂತ್ರಕಾರರ ಅಗ್ರೆ ಎದುರಿನಲ್ಲಿ ಕಸ್ಯ ಯಾರಿಗೆ ಶೂರತಾ ಶೌರ್ಯ ಇದೆ, ಅದನ್ನು ಖಂಡನೆ ಮಾಡಲಿಕ್ಕೆ ಸಾಮರ್ಥ್ಯ ಇದೆ. ಇದಂಚ ಬಹು ಅಧಿಕರಣಗಳಲ್ಲಿ ಭೇದವನ್ನು ಹೇಳಿರುವಿಕೆಯು ಸ್ವಾಸ್ತ್ರಮಂತ್ರಾಣ ತನ್ನ ಅಸ್ತ್ರ ಮತ್ತು ಮಂತ್ರಗಳನ್ನು ಪುನಃ ಪುನಃ ಮತ್ತೆ ಮತ್ತೆ ಅಭ್ಯಾಸೇನ ಪ್ರಯೋಗ ಮಾಡುವುದರಿಂದ ಶಕ್ತೇ ಸಾಮರ್ಥ್ಯದ ಉತ್ತೇಜನಂ ಅಭಿವೃದ್ಧಿಗೊಳಿಸುವಂತಹದ್ದಾಗಿದೆ. ತಸ್ಮಾತ್ ಆದ್ದರಿಂದ ತಸ್ಯ ಆ ಸೂತ್ರಕಾರರಾದ ವೇದವ್ಯಾಸರ ಅಗ್ರೆ ಎದುರಿನಲ್ಲಿ ಕಸ್ಯ ಯಾರಿಗೆ ಶೂರತಾ ಶೌರ್ಯವೂ ಇದೆ, ಸಾಮರ್ಥ್ಯ ಇದೆ. ಸೂತ್ರದಲ್ಲಿ ಇದಂ ಅಂತಿದೆ, ಅದಕ್ಕೆ ಹೇಳ್ತಾರೆ ಬಹುಷು ಅಧಿಕರಣೇಶು ಭೇದ ಸಾಧನಂ. ಇದು ಅಂತಂದರೆ ಅನೇಕ ಅಧಿಕರಣಗಳಲ್ಲಿ ಭೇದವನ್ನು ಸಮರ್ಥನೆ ಮಾಡಿರೋದು. ಸ್ವಾಸ್ತ್ರಮಂತ್ರಾಣಂ ಸ್ವಾಭಿಮತ ಭೇದ ಸಾಧಕ ವಾಕ್ಯಾನಾಂ. ಸ್ವಾಸ್ತ್ರಮಂತ್ರ ಅಂದರೆ ಯಾವುದು? ತಮಗೆ ಅಭಿಮತವಾದ ಭೇದವನ್ನು ಪ್ರತಿಪಾದನೆ ಮಾಡುವ ಶ್ರುತಿವಾಕ್ಯಗಳು ಅಂತರ್ಥ. ಸಾಧಕ ವಾಕ್ಯಾನ ಅಭೇದವಾದಿನಾಂ ಮತ ನಿರಸನ ಸಮರ್ಥತ್ವ ಅಸ್ತ್ರ ಇತ್ಯುಕ್ತಂ. ಯಾಕೆ ವೇದ ಮಂತ್ರಗಳನ್ನು ಅಸ್ತ್ರ ಅಂತ ಹೇಳಿದ್ರು ಅಂತಂದರೆ ಮಾಯಾವಾದಿಗಳ ಮತವನ್ನು ನಿರಾಕರಣ ಮಾಡುವ ಸಾಮರ್ಥ್ಯ ಇದೆ, ಆದ್ದರಿಂದ ಇದನ್ನು ಅಸ್ತ್ರ ಅಂತ ಕರೀತಾರೆ. ಅಭೇದವಾದಿನ ಮತ ನಿರಸನ ಸಮರ್ಥತ್ವ, ಅಭೇದವಾದಿಗಳ ಸಿದ್ಧಾಂತವನ್ನು ನಿರಾಕರಣೆ ಮಾಡುವ ಸಾಮರ್ಥ್ಯ ಇರೋದರಿಂದಾಗಿ ಈ ಭೇದಬೋಧಕ ವಾಕ್ಯಗಳನ್ನು ಅಸ್ತ್ರ ಎಂಬುದಾಗಿ ಹೇಳಿದೆ. ಭೇದವನ್ನು ಅಸ್ತ್ರ, ಅದನ್ನು ಹೇಳ್ತಕ್ಕಂಥ ಮಂತ್ರ ಅದು ಅಸ್ತ್ರಮಂತ್ರ ಅಂತ ಹೇಳಿದ್ದಾರೆ. ಅಭ್ಯಾಸ ಅಂದ್ರೇನು? ಏಕಪ್ರಕಾರ ಅಸಕೃದುಕ್ತಿ ಅಭ್ಯಾಸ. ಒಂದೇ ರೀತಿಯಾದ ಅನೇಕ ಬಾರಿ ಹೇಳುವಿಕೆ, ಅದನ್ನು ಅಭ್ಯಾಸ. ಮಕ್ಕಳಿಗೆ ಹೇಳ್ತೇವೆ ಅಭ್ಯಾಸ ಮಾಡು ಅಂತ. ಅಭ್ಯಾಸ ಮಾಡು ಅಂದರೆ ಏನರ್ಥ? ಓದಿದ್ದನ್ನೇ ಓದು ಅಂತ. ಮಕ್ಕಳೇನು ಮಾಡ್ತಾರೆ? ಓದಿ ಬಾ ಅಂತ ಒಂದು ಸರ್ತಿ ಓದಿ ಬಂದುಬಿಡ್ತಾರೆ. ಬಂತ? ಇಲ್ಲ, ಓದಿಂದು ಓದಿ ಬಂದಿದ್ದಾರೆ. ಹಾಗಾದರೆ ಓದು ಅಂತ ಹೇಳಿದ ಕೂಡಲೇ ಒಂದು ಬಾರಿ ಓದಿ ಬಂದೆ ಅಂತಂದರೆ ಅದು ಓದು ಅಂತಾಗಲ್ಲ. ಮತ್ತೇನು? ಅದಕ್ಕೆ ಅಭ್ಯಾಸ ಮಾಡು ಅಂತ ಹೇಳೋದು. ಅನೇಕ ಬಾರಿ ಹೇಳಬೇಕು, ಅದರಿಂದ ಮನಪಾಠ ಆಗಬೇಕು. ಅಲ್ಲಿ ತನಕ ಹೇಳಿದ್ದನ್ನೇ ಹೇಳ್ತಾ ಇರಬೇಕು, ಯಾವುದ್ಯಾವುದೂ ಅಲ್ಲ ಅದನ್ನೇ. ಹಾಗಾದರೆ ಏಕಪ್ರಕಾರ ಅಸಕೃದುಕ್ತಿ, ಇದನ್ನೇ ಅಭ್ಯಾಸ ಅಂತ ಹೇಳ್ತಾರೆ. ವೇದಗಳ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೋಸ್ಕರ ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ, ಉಪಪತ್ತಿ ಚ, ಲಿಂಗಂ ತಾತ್ಪರ್ಯ ನಿರ್ಣಯೇ ಅಂತಿದೆ. ಅಲ್ಲಿ ಅಭ್ಯಾಸ ಅಂತಿದೆ. ಏನು ಅಭ್ಯಾಸ ಅಂತಂದರೆ ಇದೆ, ಏಕಪ್ರಕಾರ ಅಸಕೃದುಕ್ತಿ ಅಂತ. ಆನಂದಮಯ ಅಭ್ಯಾಸ. ಆನಂದಮಯ ಯಾಕೆ? ಪರಮಾತ್ಮ ಅಭ್ಯಾಸ, ಬ್ರಹ್ಮಶಬ್ದ ಅಭ್ಯಾಸ. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ಮನೋ ಬ್ರಹ್ಮೇತಿ ವ್ಯಜಾನಾತ್, ಆನಂದೋ ಬ್ರಹ್ಮೇತಿ ವ್ಯಜಾನಾತ್, ಆನಂದಂ ಬ್ರಹ್ಮಣೋ ವಿದ್ವಾನ್. ಬ್ರಹ್ಮ 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 ಅಂತ ಅನೇಕ ಶಬ್ದ ಅನೇಕ ಕಡೆಯಲ್ಲಿ ಒಂದೇ ರೀತಿಯಾದ ಅಸಕೃದುಕ್ತಿ ಇದೆ. ಅದನ್ನೇ ಆನಂದಮಯೋಭ್ಯಾಸ ಅಂತ. ಆನಂದಮಯ ಪರಮಾತ್ಮ ಬ್ರಹ್ಮ ಶಬ್ದದ ಅಸಕೃದುಕ್ತಿ ಅಭ್ಯಾಸ ಇದೆ ಅಂತ ಸೂತ್ರಕಾರ ಹೇಳಿದರು. ತಸ್ಯಾಪಿ ಬಾಹುಲ್ಯಾತ್ ಪುನಃ ಪುನಃ ಇತ್ಯುಕ್ತಂ. ಆ ಅಸಕೃದುಕ್ತಿ ಇದೆಯಲ್ಲ, ಅಭ್ಯಾಸ ಇದೆಯಲ್ಲ, ಅದನ್ನು ಕೂಡ ಪುನಃ ಪುನಃ ಅದನ್ನು ಅನೇಕ ವಾಕ್ಯಗಳಿಂದ ಹೇಳಿದ್ದಾರೆ. ಅದರಿಂದಾಗಿ ಪುನಃ ಪುನಃ ಅಂತ ಹೇಳಿದೆ. ಮತ್ತೆ ಮತ್ತೆ ಆ ಸೂತ್ರವನ್ನು ಹೇಳಿದ್ದಾರೆ, ಭೇದಬೋಧಕವಾದ ಸೂತ್ರವನ್ನು ಹೇಳಿದ್ದಾರೆ. ಶಕ್ತೇ ಭೇದ ಪ್ರತಿಪಾದನ ಸಾಮರ್ಥ್ಯಸ್ಯ. ಅಲ್ಲಿ ಶಕ್ತೇ ಉತ್ತೇಜನಂ ಅಂತಿದೆ. ಶಕ್ತಿ ಅಂದ್ರೇನು? ಅಸ್ತ್ರ ಅದು ಸ್ವಲ್ಪ ಮಡ್ಡಾಗಿದೆ ಅಂತಾದರೆ, ಹರಿತವಾಗಿಲ್ಲ ಅಂತಾದರೆ ಅದನ್ನು ಸಾಣೆ ಹಿಡಿದು ಹರಿತ ಮಾಡಬೇಕು. ಆವಾಗ ಅದರ ಸಾಮರ್ಥ್ಯ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಹಾಗೆ ಭೇದಬೋಧಕ ವಾಕ್ಯಗಳು, ಅವುಗಳಿಗೆ ಸಾಮರ್ಥ್ಯ ಅಂತಕ್ಕಂಥದ್ದು ಜಾಸ್ತಿ ಆಗಬೇಕು. ಯಾವುದಕ್ಕೆ? ಶಕ್ತೇ ಭೇದ ಪ್ರತಿಪಾದನ ಸಾಮರ್ಥ್ಯ. ಆ ವಾಕ್ಯಗಳಿಗೆ ಭೇದವನ್ನು ಸಮರ್ಥನೆ ಮಾಡ್ತಕ್ಕಂತಹ ಸಾಮರ್ಥ್ಯ, ಅದಕ್ಕೆ ಉತ್ತೇಜನಂ ಅಂದರೆ ಅಭಿವರ್ಧನಂ, ಹೆಚ್ಚು ಮಾಡುವಿಕೆ ಅಂತ.
ತೇಷಾಂ ವಾಕ್ಯಾನಾಂ ಭೇದ ಏವ ತಾತ್ಪರ್ಯ ಪ್ರದರ್ಶನಮಿತಿ ಭಾವ. ಆ ವಾಕ್ಯಗಳಿಗೆ ಶಕ್ತಿಯನ್ನು ಜಾಸ್ತಿ ಮಾಡೋದು ಅಂದರೆ ಏನರ್ಥ? ಆ ಎಲ್ಲ ವಾಕ್ಯಗಳು ಭೇದದಲ್ಲೇ ತಾತ್ಪರ್ಯವುಳ್ಳದ್ದಾಗಿದೆ ಅಂತ ಅರ್ಥ. ಭೇದದಲ್ಲಿ ತಾತ್ಪರ್ಯ ಇಲ್ಲ ಅಂತಾದರೆ ಆ ಅಧಿಕರಣದಲ್ಲಿ ಭೇದಬೋಧಕವಾದ ಸೂತ್ರವನ್ನು ಯಾಕೆ ಹೇಳ್ತಿದೆ? ಸೂತ್ರಕಾರರು ಭೇದವನ್ನು ಹೇಳುವ ಸೂತ್ರವನ್ನು ಹೇಳಿದ್ದಾರೆ, ಆದ್ದರಿಂದ ಅಲ್ಲಿ ತಾತ್ಪರ್ಯ ಇದೆ ಎಂಬುದಾಗಿ ಗೊತ್ತಾಗುತ್ತೆ. ಇನ್ನೊಂದು ಅಧಿಕರಣದಲ್ಲಿಯೂ ಪುನಃ ಭೇದಬೋಧಕವಾದ ಸೂತ್ರವನ್ನು ಹೇಳಿದ್ದಾರೆ, ಆದ್ದರಿಂದ ಅಭ್ಯಾಸ ಅದನ್ನು ತಾತ್ಪರ್ಯ ಇದೆ ಅಂತಕ್ಕಂಥದ್ದನ್ನು ತಿಳಿಸಿದಂತೆ ಆಯಿತು. ತಸ್ಮಾತ್ ತಾತ್ಪರ್ಯ ಭೇದವಚನೈ ಭೇದ ಸಾಧನ ಅಂತ. ತಾತ್ಪರ್ಯವುಳ್ಳ ಭೇದವಾಕ್ಯಗಳಿಂದ ಭೇದವನ್ನು ಸಮರ್ಥನೆ ಮಾಡಿದ್ರಿಂದ ಅಂತ ಅರ್ಥ. ತಸ್ಮಾತ್ ತಸ್ಯಾಗ್ರೆ ಅಂತಿದೆ. ತಸ್ಮಾತ್ ಅಂತಂದರೆ ಭೇದದಲ್ಲಿ ತಾತ್ಪರ್ಯ ಇರುವ ವಾಕ್ಯಗಳಿಂದ ಭೇದವನ್ನು ಸಮರ್ಥನೆ ಮಾಡಿರೋದ್ರಿಂದ ವೇದವ್ಯಾಸರನ್ನು ಎದುರು ನಿಂತು ಸೋಲಿಸುವಂಥ ಸಾಮರ್ಥ್ಯ, ಎದುರಿಸುವಂಥ ಸಾಮರ್ಥ್ಯ ಯಾರಿಗಿದೆ? ಯಾರಿಗೂ ಇಲ್ಲ. ತಸ್ಯ ಸೂತ್ರಕಾರಸ್ಯ ಅಗ್ರೆ ಯಥಾ ಸಮ್ಯಗ್ ಅಭ್ಯಾಸೇನ ಸಾಧಿತ ಅಸ್ತ್ರಮಂತ್ರಸ್ಯ ಅಗ್ರೆ ಕೇನಾಪಿ ಸ್ಥಾತುಂ ನ ಶಕ್ಯತೆ ತಥಾ ಸೂತ್ರಕೃತೋಪಿ ಅಗ್ರೆ ಕೇನಾಪಿ ಪ್ರತಿವಾದಿನ ಸ್ಥಾತುಂ ನ ಶಕ್ಯತೆ ಇತಿ ಧ್ವನಿಃ. ಯಾರು ಚೆನ್ನಾಗಿ ಅಭ್ಯಾಸದಿಂದ ಅಸ್ತ್ರಮಂತ್ರಗಳನ್ನು ಹೊಂದಿದ್ದಾನೆ, ಸಮ್ಯಕ್ ಅಭ್ಯಾಸೇನ ಸಾಧಿತ ಅಸ್ತ್ರ ಮಂತ್ರಸ್ಯ, ಯಾರು ಚೆನ್ನಾಗಿ ಅಭ್ಯಾಸ ಮಾಡಿ ಆ ಅಸ್ತ್ರ ಪ್ರಯೋಗ ಮಾಡುವಂಥ ಕಲೆಯನ್ನು ಕರಗತ ಮಾಡಿಕೊಂಡಿದ್ದಾನೋ ಅಂಥವನ ಎದುರುಗಡೆ ಕೇನಾಪಿ ಸ್ಥಾತು ನ ಶಕ್ಯತೆ. ಭೀಮಸೇನ ದೇವರ ಎದುರುಗಡೆ ನಾನು ನಿಂತು ಎದುರಿಸ್ತೇನೆ ಅಂತ ಹೇಳಲಿಕ್ಕೆ ಯಾರಿಗೆ ಸಾಮರ್ಥ್ಯ ಇತ್ತು? ಅರ್ಜುನನ ಮುಂದೆ ನಿಂತು ನಾನು ಅರ್ಜುನನನ್ನು ಬಿಲ್ಲು ಬಾಣದ ಮೂಲಕ ಸೋಲಿಸ್ತೇನೆ ಅಂತ ಹೇಳಲಿಕ್ಕೆ ಯಾರಿಗೆ ಧೈರ್ಯ ಇತ್ತು? ಯಾರಿಗೂ ಇರಲಿಲ್ಲ. ಅದರಿಂದ ಅವರ ಎದುರುಗಡೆ ಸ್ಥಾತುಂ ನಿಲ್ಲಲು ನ ಶಕ್ಯತೆ, ಸಾಧ್ಯವೇ ಇಲ್ಲ. ತಥಾ ಹಾಗೆಯೇ ಸೂತ್ರಕೃತಃ ಅಪಿ ಅಗ್ರೆ, ಸೂತ್ರಕಾರರಾದ ವೇದವ್ಯಾಸದೇವರ ಎದುರುಗಡೆಯೂ ಕೂಡ ಕೇನಾಪಿ ಪ್ರತಿವಾದಿ, ಯಾವುದೇ ಪ್ರತಿವಾದಿ, ಅದ್ವೈತ ಬೋಧಕ, ವಿಶಿಷ್ಟಾದ್ವೈತ ಬೋಧಕ, ಅಥವಾ ಜಡಕ್ಕೆ ಕರ್ತೃತ್ವವನ್ನು ಹೇಳ್ತಕ್ಕಂಥದ್ದು, ಅಥವಾ ದೇವರೇ ಇಲ್ಲ ಅಂತ ಹೇಳ್ತಕ್ಕಂಥ ನಾಸ್ತಿಕರು, ಯಾರೇ ಆಗಲಿ ಯಾವ ಪ್ರತಿವಾದಿಗಳಿಗೂ ಕೂಡ ಸ್ಥಾತು ನ ಶಕ್ಯತೆ, ನಿಲ್ಲಕ್ಕೆ ಸಾಧ್ಯ ಇಲ್ಲ. ಎಲ್ಲರನ್ನೂ ಕೂಡ ಅವರು ಖಂಡನೆ ಮಾಡಿದ್ದಾರೆ. ಮಾಯಾವಾದಿನಃ ಹಿ ಇಮಾನಿ ಸೂತ್ರಾಣಿ ಮಿಥ್ಯಾಭೂತ ಪರಾಣಿ ಇತ್ಯಾಹು. ಗೊತ್ತಾಯ್ತಾ? ಭೇದಬೋಧಕವಾದಂತಹ ಏನು ಈ ಸೂತ್ರಗಳಿದ್ದಾವಲ್ಲ, ಆ ಸೂತ್ರಗಳನ್ನ ಹೇಳ್ತಾರೆ ಮಿಥ್ಯಾಭೂತ ಭೇದಪರ, ಇದೆಲ್ಲ ವ್ಯಾವಹಾರಿಕವಾದ ಭೇದವನ್ನು ಹೇಳ್ತಾ ಇದೆ ಎಂಬುದಾಗಿ ಅವರು ಹೇಳ್ತಾರೆ. ಉಕ್ತ ವಿಧಯ ವೇದೆ ತಾತ್ಪರ್ಯ ವಿಷಯಸ್ಯ ಭೇದಸ್ಯ ಬ್ರಹ್ಮವತಃ ಪರಮಾರ್ಥತ್ವ ಬ್ರಹ್ಮವತ್ ಪರಮಾರ್ಥತ್ವ ಅವಶ್ಯಂ ಭಾವಾತ್ ತೇಷಾಮಪಿ ಮೂಕತಾ ಇತಿ ಭಾವ ಅಂತ. ಅವರು ವೇದ ಹೇಳ್ತಾ ಇದೆ, ಆದರೆ ಆ ವೇದವು ವ್ಯಾವಹಾರಿಕವಾದ ಭೇದವನ್ನು ಹೇಳ್ತಾ ಇದೆ ಎಂಬುದಾಗಿ ಅರ್ಥ ಮಾಡ್ತಾರೆ. ಆದರೆ ವೇದ ಯಾವ ರೀತಿಯಲ್ಲಿ ಬ್ರಹ್ಮನನ್ನು ಹೇಳ್ತಾ ಇದೆಯೋ ಹಾಗೆ ವಿಶ್ವಂ ಸತ್ಯಂ ಅಂತ ಹೇಳ್ತಾ ಇದೆ ಶ್ರುತಿ. ಇದು ಶ್ರುತಿ ಏನು ಹೇಳುತ್ತೆ? ವಿಶ್ವಂ ಸತ್ಯಂ ಅಂತ ಹೇಳ್ತಾ ಇದೆ. ಹಾಗಾದರೆ ಬ್ರಹ್ಮನನ್ನು ಸತ್ಯ ಅಂತ ಹೇಳ್ತಾ ಇಲ್ಲೋ? ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಅಲ್ಲಿ ಯಾವ ರೀತಿಯಲ್ಲಿ ಬ್ರಹ್ಮನನ್ನು ಸತ್ಯ ಅಂತ ಹೇಳ್ತಾ ಇದೆಯೋ ಹಾಗೆ ವಿಶ್ವಂ ಸತ್ಯಂ ಅಂತ ಹೇಳ್ತಾ ಇದೆ. ಹಾಗಾದರೆ ನೀವು ಸತ್ಯ ಅನ್ನೋದಕ್ಕೆ ವ್ಯಾವಹಾರಿಕ ಸತ್ಯ ಅಂತ ಅರ್ಥ ಮಾಡ್ತೀರಾ ಅಂತಾದರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಅಲ್ಲಿಯೂ ಕೂಡ ಬ್ರಹ್ಮ ವ್ಯಾವಹಾರಿಕ ಸತ್ಯ ಅಂತ ಆಗುತ್ತೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬಲ್ಲಿ ಬ್ರಹ್ಮ ಪಾರಮಾರ್ಥಿಕ ಸತ್ಯನಾಗಿದ್ದಾನೆ ಅಂತಂದರೆ ವಿಶ್ವಂ ಸತ್ಯಂ ಎಂಬಲ್ಲಿ ಜಗತ್ತು ಸತ್ಯ ಅಂತ ಆಗುತ್ತೆ. ಈ ರೀತಿಯಲ್ಲಿ ಎರಡೂ ಕಡೆಯಲ್ಲಿ ವೇದದಲ್ಲಿಯೇ ಸತ್ಯ ಶಬ್ದ ಇರೋದು. ವೇದದಲ್ಲೇ ಇರುವಂಥ ಸತ್ಯ ಶಬ್ದಕ್ಕೆ ಒಂದು ಕಡೆಯಲ್ಲಿ ವ್ಯಾವಹಾರಿಕ ಸತ್ಯತ್ವವನ್ನು ಹೇಳ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಪಾರಮಾರ್ಥಿಕ ಸತ್ಯತ್ವವನ್ನು ಹೇಳ್ತಾ ಇದೆ ಅಂತ ವೇದದಲ್ಲಿರುವಂಥ ಶಬ್ದಕ್ಕೆ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಅದರಿಂದ ಒಂದೇ ರೀತಿಯಾದ ಅರ್ಥವನ್ನು ಮಾಡಬೇಕು. ಹಾಗಾದರೆ ಸತ್ಯ ಶಬ್ದಕ್ಕೆ
ಬ್ರಹ್ಮ ಸತ್ಯ, ಬ್ರಹ್ಮ ಪಾರಮಾರ್ಥಿಕ ಸತ್ಯ ಅಂತಂದರೆ ಬ್ರಹ್ಮನಂತೆ ಜಗತ್ತು ಕೂಡ ಪಾರಮಾರ್ಥಿಕ ಸತ್ಯವೇ ಆಗಬೇಕಾಗುತ್ತೆ ಅಂತ ಹೇಳಿದಾಗ ಮಾಯಾವಾದಿಗಳು ಮೂಕರಾಗಬೇಕಾಗುತ್ತೆ, ಬಾಯಿ ಮುಚ್ಕೊಂಡಿರಬೇಕಾಗುತ್ತೆ, ಉತ್ತರ ಕೊಡಲಿಕ್ಕಾಗೋದಿಲ್ಲ. ಉಕ್ತವಿಧಯ ವೇದೇ ತಾತ್ಪರ್ಯ ವಿಷಯಸ್ಯ ಭೇದಸ್ಯ ಬ್ರಹ್ಮವತ್ ಪರಮಾರ್ಥತ್ವ ಅವಶ್ಯಂ ಭಾವ. ವೇದದಲ್ಲಿ ಭೇದಬೋಧಕವಾದ ವಾಕ್ಯಗಳಿದೆ, ಬ್ರಹ್ಮಬೋಧಕವಾದ ವೇದವಾಕ್ಯ ಇದೆ. ಬ್ರಹ್ಮಬೋಧಕವಾದಂತಹ ವಾಕ್ಯಕ್ಕೆ ಹೇಗೆ ಬ್ರಹ್ಮನಲ್ಲಿ ತಾತ್ಪರ್ಯ ಇದೆಯೋ ಹಾಗೆ ಭೇದಬೋಧಕ ವಾಕ್ಯಕ್ಕೆ ಬ್ರಹ್ಮನಲ್ಲಿ ಭೇದದಲ್ಲಿ ತಾತ್ಪರ್ಯ ಇದೆ ಅಂತ ಹೇಳಬೇಕು. ಹಾಗಾದರೆ ಭೇದಬೋಧಕ ವಾಕ್ಯಕ್ಕೆ ಭೇದದಲ್ಲಿ ತಾತ್ಪರ್ಯ ಇದೆ ಅಂತ ಹೇಳಿದಾಗ ಬ್ರಹ್ಮ ಬೋಧಕವಾದ ವೇದವಾಕ್ಯಕ್ಕೆ ಬ್ರಹ್ಮನಲ್ಲಿ ತಾತ್ಪರ್ಯ, ಬ್ರಹ್ಮ ಏನಾಗಿದ್ದಾನೆ? ಸತ್ಯ ಆಗಿದ್ದಾನೆ. ಭೇದಬೋಧಕ ವೇದವಾಕ್ಯ, ವೇದದಲ್ಲಿ ತಾತ್ಪರ್ಯ, ಭೇದ ಏನಾಗಬೇಕು? ಸತ್ಯ ಆಗಬೇಕು. ಈ ರೀತಿಯಲ್ಲಿ ಪರಮಾರ್ಥತ್ವ ಅವಶ್ಯಂ ಭಾವ. ಬ್ರಹ್ಮನಂತೆ ಭೇದವು ಕೂಡ ಪರಮಾರ್ಥ, ಪಾರಮಾರ್ಥಿಕ, ಸತ್ಯ, ತ್ರಿಕಾಲ ಅಬಾಧಿತ ಅಂತ ಆಗಬೇಕು, ಅವಶ್ಯಂ ಭಾವ. ಆದ್ದರಿಂದ ತೇಷಾಮಪಿ ಮೂಕತ, ಅವರು ಕೂಡ ಮೂಕರಾಗಬೇಕಾಗುತ್ತೆ. ಮುಕ್ತೋಪಸೃಪ್ಯತಾದ್ಯುಕ್ತ್ಯ ಯಸ್ಮಾದ್ಭೇದಂ ಸಯುಕ್ತಿಕಂ ಚಕ್ರೇ ತೇನ ನಿರಾಚಕ್ರೇ ಮಿಥ್ಯಾತ್ವಾಕ್ಷಶರಾಹತಿಂ. ವೇದವ್ಯಾಸದೇವರು ಪರಮಾತ್ಮನು ಮುಕ್ತೋಪಸೃಪ್ಯ ಅಂತ ಹೇಳಿದ್ದಾರೆ. ಏನರ್ಥ? ಮುಕ್ತರಿಂದ ಹೊಂದಲ್ಪಡುವವನು, ಮುಕ್ತರಿಗೆ ಆಶ್ರಯ, ಮುಕ್ತಾನಾಂ ಪರಮಾಗತಿ ಅಂತ. ಹೀಗೆ ಮುಕ್ತರಿಂದ ಹೊಂದಲ್ಪಡುವವನು ಅಂತ ಹೇಳಿದ್ರಿಂದ ಪ್ರಾಪ್ಯ ಪ್ರಾಪಕ ಭಾವ ಇದೆಯಲ್ಲ, ಪ್ರಾಪ್ಯ ಪ್ರಾಪ್ತೃಭಾವ ಇದು ಭೇದವ್ಯಾಪ್ತಿ. ನೀರು ಕುಡಿಯುವವನು, ನೀರು ಮತ್ತು ಕುಡಿಯೋನು ಒಂದೇ ಆಗ್ತಾನ? ಇಲ್ಲ, ನೀರು ಬೇರೆ, ಕುಡಿಯುವವನು ಬೇರೆ. ಅಥವಾ ಸಮುದ್ರವನ್ನು ಸೇರುವವನು, ಸೇರುವ ವ್ಯಕ್ತಿ ಮತ್ತು ಸಮುದ್ರ ಒಂದೇ ಆಗಲಿಕ್ಕೆ ಸಾಧ್ಯ ಇದೆಯಾ? ಅಥವಾ ನೆಲ ಸೇರುವ ವ್ಯಕ್ತಿ, ನೆಲ ಯಾವುದೋ ಒಂದು ಮಂದಿರ, ಮಂದಿರಕ್ಕೆ ಹೋದ, ಮಂದಿರಕ್ಕೆ ಹೋಗ್ತಾ ಅಂದರೆ ಹೋಗುವವನು ಪ್ರಾಪ್ತೃ, ಆ ಮಂದಿರ ಪ್ರಾಪ್ಯ, ಪ್ರಾಪ್ಯ ಪ್ರಾಪ್ತೃಗಳು ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಏನಾಗಿದ್ದಾನೆ? ಮುಕ್ತೋಪಸೃಪ್ಯ, ಮುಕ್ತರಿಂದ ಹೊಂದಲ್ಪಡುವವನಾಗಿದ್ದಾನೆ. ಮುಕ್ತ ಪ್ರಾಪ್ತೃ, ಭಗವಂತ ಪ್ರಾಪ್ಯ, ಪ್ರಾಪ್ತೃ ಪ್ರಾಪ್ಯಗಳಿಗೆ ಭೇದ ಇರಬೇಕು. ಹೀಗೆ ಸೂತ್ರಕಾರರು ಮುಕ್ತೋಪಸೃಪ್ಯತ್ವಾದಿಗಳನ್ನು ಹೇಳಿರೋದ್ರಿಂದಾಗಿ ಏನು ಹೇಳಿದ್ದಾರೆ? ಸಯುಕ್ತಿಕಂ ಭೇದಂ, ಯುಕ್ತಿ ಸಹಿತವಾಗಿ. ಏನು ಯುಕ್ತಿ? ಪ್ರಾಪ್ಯ ಪ್ರಾಪ್ತೃಭಾವ ಭೇದವ್ಯಾಪ್ತಿ. ಭಗವಂತನನ್ನು ಪ್ರಾಪ್ಯ ಎಂಬುದಾಗಿಯೂ ಜೀವರನ್ನು ಮುಕ್ತರನ್ನು ಪ್ರಾಪ್ತೃ ಎಂಬುದಾಗಿ ಹೇಳಿರೋದ್ರಿಂದ ಯುಕ್ತಿ ಸಹಿತವಾಗಿ ಭೇದವನ್ನು ಹೇಳಿದ್ದಾರೆ. ಆದ್ದರಿಂದ ಮಿಥ್ಯಾತ್ವಾಖ್ಯ ಶರಾಹತಿಂ ನಿರಾಚಕ್ರ, ಆ ಭೇದ ಮಿಥ್ಯಾ ಅಂತ ಹೇಳ್ತಾರಲ್ಲ. ಹಾಗಾದರೆ ಈ ಮಾಯಾವಾದಿಗಳು ಹೇಳ್ತಕ್ಕಂತಹ ಮಿಥ್ಯಾತ್ವ ಎಂಬತಕ್ಕಂತಹ ಬಾಣದ ಆಘಾತ ಅದನ್ನು ಅವರು ನಿರಾಕರಣೆ ಮಾಡಿದ್ದಾರೆ. ಯಾಕೆ? ಯುಕ್ತಿ ಸಹಿತವಾಗಿ ಭೇದದ ಸತ್ಯತ್ವವನ್ನು ಹೇಳಿರೋದ್ರಿಂದಾಗಿ ಈ ಭೇದ ಮಿಥ್ಯಾತ್ವವನ್ನು ಪರವಾದಿಗಳು ಹೇಳ್ತಾರೆ, ಅದು ಬಾಣದ ಹೊಡೆತ. ಆ ಬಾಣದ ಹೊಡೆತವನ್ನು ಅವರು ನಿರಾಕರಣೆ ಮಾಡಿದ್ದಾರೆ. ಇದು ಯಾವ ರೀತಿಯಿಂದಲೂ ಭೇದಕ್ಕೆ ವಿರೋಧಿ ಆಗೋದಿಲ್ಲ. ಯಾಕೆ? ಮಿಥ್ಯಾಭೂತವಾಗಿರ್ತಕ್ಕಂಥದ್ದು ಅಂತ ನೀವು ಹೇಳ್ತಕ್ಕಂಥದ್ದು ಸರಿಯಲ್ಲ, ಅದು ಸತ್ಯವೇ ಆಗಬೇಕೆ. ಮೋಕ್ಷದಲ್ಲಿದೆ, ಮೋಕ್ಷದಲ್ಲಿರ್ತಕ್ಕಂಥದ್ದು, ಮೋಕ್ಷದಲ್ಲಿ ಅಜ್ಞಾನ ಇಲ್ಲ, ಅಜ್ಞಾನ ಕಾರ್ಯವಾದಂತಹ ಭೇದ ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ? ಮೋಕ್ಷದಲ್ಲಿ. ಆದರೆ ಭಗವಂತನನ್ನು ಮುಕ್ತೋಪಸೃಪ್ಯ ಅಂತ ಹೇಳಿದ್ದಾರೆ. ಹಾಗಾದರೆ ಮುಕ್ತ ಪ್ರಾಪ್ಯತ್ವ ಭಗವಂತನೇ ಬರಬೇಕು ಅಂತಾದರೆ ಅಜ್ಞಾನ ಇಲ್ಲದ ಮೋಕ್ಷದಲ್ಲಿದೆ. ಹಾಗಾದರೆ ಆ ಭೇದ ಏನಾಗಬೇಕು? ಅದು ಸತ್ಯವೇ ಆಗಬೇಕು, ಅದು ಮಿಥ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಮಿಥ್ಯಾತ್ವ ಎಂಬತಕ್ಕಂಥ ಬಾಣದ ಹೊಡೆತ ಅದನ್ನು ನಿರಾಕರಣೆ ಮಾಡಿದ್ದಾರೆ ಯುಕ್ತಿ ಸಹಿತವಾಗಿ. ಯಸ್ಮಾತ್, ಯಾವ ಕಾರಣದಿಂದ? ಮುಕ್ತೋಪಸೃಪ್ಯತಾದ್ಯುಕ್ತ್ಯ, ಮುಕ್ತ ಪ್ರಾಪ್ಯತ್ವ ಮೊದಲಾದಂತಹ ಯುಕ್ತಿಯಿಂದ ಭೇದಂ, ಜೀವೇಶ್ವರರ ಭೇದವನ್ನು ಸಯುಕ್ತಿಕಂ, ಯುಕ್ತಿ ಸಹಿತವಾಗಿ
ಚಕ್ರೆ ಸಮರ್ಥನೆ ಮಾಡಿದ್ದಾರೋ ತೇನ ಆ ಕಾರಣದಿಂದ ಮಿಥ್ಯಾತ್ವಾಖ್ಯ ಶರಾಹತಿ ಮಿಥ್ಯಾತ್ವ ಎಂಬುವಂತಹ ಬಾಣದ ಹೊಡೆತವನ್ನು ನಿರಾಚಕ್ರೆ ನಿರಾಕರಿಸಿದ್ದಾರೆ. ಯಸ್ಮಾತ್ ಯಾವ ಕಾರಣದಿಂದ ಮುಕ್ತೋಪಸೃಪ್ಯತಾದ್ಯುಕ್ತ್ಯ ಮುಕ್ತ ಪ್ರಾಪ್ಯತ್ವ ಮೊದಲಾದಂತಹ ಉಕ್ತಿಯಿಂದ ಹೇಳುವಿಕೆಯಿಂದ ಭೇದವನ್ನು ಸಯುಕ್ತಿಕಂ ಯುಕ್ತಿಸಹಿತವಾಗಿ ಚಕ್ರೆ ನಿರಾಕರಣೆ ಮಾಡಿದ್ದಾರೋ ತೇನ ಆ ಕಾರಣದಿಂದ ಮಿಥ್ಯಾತ್ವಾಖ್ಯ ಶರಾಹತಿ ಮಿಥ್ಯಾತ್ವ ಎಂಬುವಂತಹ ಬಾಣದ ಹೊಡೆತವನ್ನು ನಿರಾಚಕ್ರೆ ನಿರಾಕರಿಸಿದ್ದಾರೆ. ಚಕ್ರೆ ತೇನ ಚಕ್ರೆ ಅಷ್ಟೇ ಸಯುಕ್ತಿಕಂ ಇಲ್ಲ ಚಕ್ರೆ ಅಂತ ಅಷ್ಟೇನೆ. ಅಲ್ಲಿ ಹಿಂದೆ ಶಬ್ದವೇ ಇಲ್ವಲ್ಲ ಯಾವುದು. ಚಕ್ರೆ ಅದರ ಹಿಂದೆ ಯಾವ ಶಬ್ದವೂ ಇಲ್ಲ. ಅದು ಪಾದ ಮುಗಿತಲ್ಲಿಗೆ ಮುಕ್ತೋಪಸೃಪ್ಯತಾದ್ಯುಕ್ತ್ಯ ಯಸ್ಮಾದ್ವೇದಂ ಸಯುಕ್ತಿಕಂ ಚಕ್ರೆ ತೇನ ನಿರಾಚಕ್ರೆ. ಏನು ಭೇದಂ ಸಯುಕ್ತಿಕಂ ಚಕ್ರೆ ಭೇದವನ್ನು ಯುಕ್ತಿ ಉಳ್ಳದ್ದನ್ನಾಗಿ ಮಾಡಿದ್ದಾರೆ. ಭೇದ ಸಯುಕ್ತಿಕವಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಭೇದವನ್ನು ಯುಕ್ತಿ ಸಹಿತವನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಏನೇನು ಬೇಕಾಗಿದೆ. ಅಸ್ಮಿನ್ನೇವ ಅರ್ಥೆ ಪ್ರಾಗುಕ್ತ ಯುಕ್ತಿಂಚ ಸ್ಮಾರಯನ್ ಸಾಹಿತ್ಯೇನ ಧ್ವನಯತಿ ಅಂತ. ಜೀವಬ್ರಹ್ಮರಿಗೆ ಭೇದ ಇದೆ ಎಂತಕ್ಕಂತಹ ವಿಷಯದಲ್ಲಿ ಪ್ರಾಗುಕ್ತ ಯುಕ್ತಿ ಹಿಂದೆ ಇವರೇ ವಾದಿರಾಜರೇ ಯುಕ್ತಿಯನ್ನು ಹೇಳಿದ್ದಾರೆ. ಅದನ್ನು ಸ್ಮಾರಯನ್ ಅದನ್ನು ಪುನಃ ಸ್ಮರಣೆಗೆ ತಂದುಕೊಡ್ತಾ ನಮಗೆಲ್ಲ ಮರ್ತೋಗಿರುತ್ತೆ. ಅದರಿಂದಾಗಿ ಅದನ್ನು ಪುನಃ ನೆನಪಿಗೆ ತಂದು ಕೊಡ್ತಾ ಸಾಹಿತ್ಯೇನ ಧ್ವನಯತಿ ಸಾಹಿತ್ಯ ಆಲಂಕಾರಿಕವಾಗಿ ಅದನ್ನು ದೃಢಪಡಿಸ್ತಾ ಇದ್ದಾರೆ. ಮುಕ್ತೋಪಸೃಪ್ಯತಾ ಇತಿ ಸಹ ಅಂತಿದೆ. ಸಹ ಅಂದರೆ ಯಾರು? ವೇದವ್ಯಾಸ ದೇವರು ಅಂತ ಅರ್ಥ ಇಟ್ಕೊಳ್ಬೇಕು. ಸಹ ವ್ಯಾಸಃ ನಿರಾಚಕ್ರೆ ಅಂತ ಇಟ್ಕೊಳ್ಬೇಕು. ತೇನ ಮುಕ್ತಿಗತ್ವೇನ ಮಿಥ್ಯಾತ್ವಾಖ್ಯಶರಃ ಮಿಥ್ಯಾತ್ವಂ ಇತಿ ಆಖ್ಯಾ ಯಸ್ಯ ಸಹ ಯಸ್ಯ ಸಚಾಸೌ ಶರಶ್ಚ ಅಂತ. ಅಲ್ಲಿ ಮುಕ್ತಿಗತ್ವೇನ ತೇನ ಅಂತಿದೆ. ಚಕ್ರೆ ತೇನ ನಿರಾಚಕ್ರೆ. ತೇನ ಅಂದರೆ ಮುಕ್ತಿಯಲ್ಲೂ ಇರೋದರಿಂದ ಅಂತ ಅರ್ಥ. ಮುಕ್ತಿಗತ್ವೇನ ಆ ಭೇದ ಎಲ್ಲಿದೆ? ಮುಕ್ತಿಯಲ್ಲಿದೆ. ಮುಕ್ತಿಯಲ್ಲಿ ಇರೋದಾದ್ರಿಂದ ಅದು ಮಿಥ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತೇನ ತೃತೀಯ ವಿಭಕ್ತಿನೇ. ಅದರಿಂದ ಅದರಿಂದನೇನರ್ಥ? ಅದರಿಂದ ಹಿಂದೆ ಹೇಳಿದಂತಹ ಅಲ್ಲಿ ಮುಕ್ತಿಯಲ್ಲೂ ಇರೋದರಿಂದ ಮುಕ್ತಿಯಲ್ಲಿಯೂ ಇರೋದರಿಂದ ಅದು ಮುಕ್ತಿಯಲ್ಲಿದೆ ಸತ್ಯ ಅಂತ ಆಯಿತು. ಮುಕ್ತಿಯಲ್ಲಿರೋದು ಮಿಥ್ಯ ಆಗಲ್ಲ. ಯಾಕೆ? ಮುಕ್ತಿಯಲ್ಲಿ ಅಜ್ಞಾನ ಕಾರ್ಯ ಇಲ್ಲ. ಮುಕ್ತಿಯಲ್ಲಿ ಅವ್ರ ಮತ ಪ್ರಕಾರ ಅಜ್ಞಾನವೂ ಇಲ್ಲ. ಅಜ್ಞಾನ ನಿವೃತ್ತಿಯೇ ಮೋಕ್ಷ. ಅಜ್ಞಾನ ನಿವೃತ್ತಿ ಆದಮೇಲೆ ಅಜ್ಞಾನ ಕಾರ್ಯ ಎಲ್ಲಿರ್ಲಿಕ್ಕೆ ಸಾಧ್ಯ? ಆದ್ದರಿಂದ ಅದನ್ನು ತೇನ ಮುಕ್ತಿಯಲ್ಲೂ ಇದೆ ಅಂತ ಹೇಳಿದ್ರಿಂದ ಆ ಭೇದ ಎಂಬತಕ್ಕಂಥದ್ದು ಸತ್ಯ ಅಂತ ಹೇಳಿದ್ವಿ. ಹೌದು, ಏನಿಲ್ಲ, ಕಾರಣ ಅಷ್ಟೇ. ಅದರಿಂದ ಯಾವ ಶಬ್ದವನ್ನು ಬೇಕಾದ್ರೂ ಪ್ರಯೋಗ ಮಾಡ್ಬೋದು. ಅಲ್ಲಿ ಮಿಥ್ಯಾತ್ವಾಖ್ಯ ಶರಾಹ ಎಂಬಂತಿದೆ. ಅದಕ್ಕೆ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಮಿಥ್ಯಾತ್ವಾಖ್ಯ ಶರಹ ಅಂದರೆ ಮಿಥ್ಯಾತ್ವಂ ಇತಿ ಆಖ್ಯ ಯಸ್ಯ ಸಚಾಸೌ ಶರಶ್ಚ. ಮಿಥ್ಯಾತ್ವ ಎಂಬುದಾಗಿ ಹೆಸರುಳ್ಳಂತಹದ್ದೇ ಬಾಣ. ಬಾಣ ಯಾವುದು? ಅವರು ಹೇಳುವಂತಹ ಜಗತ್ತು ಅಥವಾ ಈ ಭೇದ ಮಿಥ್ಯಾ ಎಂತಕ್ಕಂಥದ್ದೇ ಬಾಣ. ಮಿಥ್ಯಾತ್ವ ಮಿತಿ ಆಖ್ಯ ಯಸ್ಯ, ಯಾವುದನ್ನು ಮಿಥ್ಯಾ ಅಂತ ಹೇಳ್ತಾರೋ ಅದೇನೇ ಬಾಣ. ಅಂದರೆ ಮಿಥ್ಯಾತ್ವ ಎಂಬತಕ್ಕಂತಹ ಬಾಣ. ತೇನ ಆಹತಿಂ, ಆ ಬಾಣದಿಂದ ಹೊಡೆತ, ಅದನ್ನು ನಿರಾಚಕ್ರೆ ನಿರಾಕರಣೆ ಮಾಡಿದ್ದಾರೆ. ಪರಂಪ್ರತಿ ಸ್ವಪ್ರಯುಕ್ತ ಭೇದಾಖ್ಯ ಶರಸ್ಯ
ತೇನ ಪ್ರಯುಕ್ತ ಮಿಥ್ಯಾತ್ವಾಕ್ಯ ಶರಾಘಾತಃ ಯಥಾ ನ ಭವತಿ ತಥಾ ಕೃತವಾನ್ ಇತ್ಯರ್ಥಃ. ನಾವು ಮಾಯಾವಾದಿಗಳ ಮೇಲೆ ಭೇದ ಎಂಬತಕ್ಕಂತಹ ಬಾಣವನ್ನು ಪ್ರಯೋಗ ಮಾಡಿದ್ದೇವೆ. ಭೇದ ಎಂಬತಕ್ಕಂಥ ಬಾಣವನ್ನು ಪ್ರಯೋಗ ಮಾಡಿದಾಗ ಅವರೇನು ಮಾಡ್ತಾರೆ, ಆ ಭೇದ ಎಂಬತಕ್ಕಂಥದ್ದು ಮಿಥ್ಯಾ ಅಂತ ಹೇಳಿಬಿಡ್ತಾರೆ. ಅಭೇದ ಸಾಧನೆ ಮಾಡಬೇಕು. ಅಭೇದ ಸಾಧನೆ ಮಾಡುವ ಪ್ರತಿವಾದಿಗಳಿಗೆ ನಾವು ಭೇದ ವಾಕ್ಯಗಳನ್ನು ತೋರಿಸಿದೆವು. ಮತ್ತು ಮೋಕ್ಷದಲ್ಲಿ ಭೇದ ಇದೆ ಅಂತ ಹೇಳಿದೆವು. ಅವಾಗ ಅವರೇನು ಹೇಳ್ತಾರೆ, ಅದು ಮಿಥ್ಯಾ ಅಂತ ಹೇಳ್ತಾರೆ. ಹಾಗಾದರೆ ಅವರ ಮೇಲೆ ನಾವು ಭೇದ ಎಂಬತಕ್ಕಂಥ ಅಸ್ತ್ರವನ್ನು ಪ್ರಯೋಗ ಮಾಡಿದೆವು. ಅವರೇನು ಹೇಳ್ತಾರೆ, ನೀವು ಮಾಡಿದಂಥ ಈ ಭೇದ ಅದು ಮಿಥ್ಯಾಭೂತವಾಗಿದೆ. ರಾಮಾಯಣ ಯುದ್ಧದಲ್ಲಿ ಇಂದ್ರಜಿತ್ ಮೋಹನಾಸ್ತ್ರವನ್ನು ಪ್ರಯೋಗ ಮಾಡಿದ್ರು. ಇಂದ್ರಜಿತ್ ಮೋಹನಾಸ್ತ್ರವನ್ನು ಪ್ರಯೋಗ ಮಾಡಿದ್ರು. ಎಲ್ಲರೂ ಕೂಡ ಮೂರ್ಛಿತರಾದರು. ಆವಾಗ ಹನುಮಂತ ದೇವರು ಗಂಧಮಾದನ ಪರ್ವತದಿಂದ ಆ ಸಂಜೀವಿನಿಯನ್ನು ತಂದು ಎಲ್ಲರನ್ನೂ ಕೂಡ ಅವರು ಎಬ್ಬಿಸಿದರು. ಅದರಿಂದ ಏನಾಯಿತು, ಅವರ ಮೋಹನಾಸ್ತ್ರ ಅದೇನು ಫಲಕಾರಿ ಆಗಲಿಲ್ಲ. ಹಾಗೆ ಇಲ್ಲಿಯೂ ಕೂಡ ನಾವು ಅವರ ಮೇಲೆ ಭೇದ ಸಮರ್ಥನೆ ಮಾಡಲಿಕ್ಕೋಸ್ಕರ ವಾಕ್ಯವನ್ನು ಹೇಳಿದೆವು. ಅದಕ್ಕೆ ಅವರೇನು ಹೇಳ್ತಾರೆ, ಈ ವಾಕ್ಯ ಎಲ್ಲವೂ ಕೂಡ ಭೇದವನ್ನು ಹೇಳ್ತಾ ಇದೆ ಅಂತ ಹೇಳಿದರು. ಅದಕ್ಕೆ ಅವರೇನು ಹೇಳಿದರು, ವೇದವ್ಯಾಸದೇವರು, ಇದನ್ನು ಮಿಥ್ಯಾಭೇದ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ, ಮೋಕ್ಷದಲ್ಲಿ ಭೇದ ಇದೆ. ನೀವು ಮೋಕ್ಷದಲ್ಲಿ ಮಿಥ್ಯಾಭೂತವಾದನ್ನು ಒಪ್ಪಿಲ್ಲ. ಈ ಸಂಸಾರದಲ್ಲಿ ಜಗತ್ತಿನಲ್ಲಿ ಒಪ್ತಾರೆ. ಮೋಕ್ಷದಲ್ಲಿ ಮಿಥ್ಯಾಭೂತವಾದದ್ದು ಏನೂ ಇಲ್ಲ. ಏನು ಸುಳ್ಳು ಹೇಳ್ತೀರೋ ಇಲ್ಲಿ ಹೇಳಿಬಿಡ್ರಿ ಅಷ್ಟೇ. ಮೋಕ್ಷಕ್ಕೆ ಹೋದ್ಮೇಲೆ ಹೇಳಲಿಕ್ಕಾಗಲ್ಲ. ಮೋಕ್ಷದಲ್ಲಿ ಅಜ್ಞಾನವೇ ಇಲ್ಲ. ಅದರಿಂದ ಭೇದ ಇಲ್ಲ, ಮಿಥ್ಯಾಭೂತವಾದದ್ದು, ಅದರಿಂದ ಅಭೇದ ಅಂತ ಹೇಳ್ತಾರೆ. ಈ ಸುಳ್ಳು ಹೇಳಿದ್ರೆ ಸಾಕು, ಬೇರೆದಿಲ್ಲ. ಹೀಗೆ ಆ ಭೇದ ಅದು ಮಿಥ್ಯಾ ಎಂಬತಕ್ಕಂಥದ್ದನ್ನು ನಿರಾಕರಣೆ ಮಾಡಿದ್ದಾರೆ. ಪರಂಪ್ರತಿ ಸ್ವಪ್ರಯುಕ್ತ ಭೇದಾಖ್ಯ ಶರಸ್ಯ. ತತ್ವವಾದಿಗಳು ಮಾಯಾವಾದಿಗಳ ಮೇಲೆ ಪ್ರಯೋಗ ಮಾಡಿರ್ತಕ್ಕಂತಹ ಭೇದ ಎಂಬತಕ್ಕಂಥ ಬಾಣ ತೇನ ಶರಸ್ಯ ತೇನ ಪ್ರಯುಕ್ತ ಮಿಥ್ಯಾತ್ವಾಕ್ಯ ಶರಾಘಾತಃ ಯಥಾ ನ ಭವತಿ ತಥಾ ಕೃತವಾನ್. ಆ ಮಾಯಾವಾದಿಗಳು ಪ್ರಯೋಗ ಮಾಡಿರ್ತಕ್ಕಂತಹ ಯಾವ ಬಾಣ ಇದೆಯಲ್ಲ, ಅದು ಮಿಥ್ಯಾತ್ವ ರೂಪವಾಗಿರ್ತಕ್ಕಂಥ ಬಾಣ. ಅದರಿಂದ ಆಘಾತ ಯಥಾ ನ ಭವತಿ, ಅದರಿಂದ ಯಾವ ರೀತಿಯಿಂದಲೂ ಕೂಡ ತೊಂದರೆ ಆಗಬಾರದು. ಆ ರೀತಿಯಲ್ಲಿ ಸೂತ್ರಕಾರರು ಮಾಡಿದ್ದಾರೆ. ಯಥಾ ಬಹುದೂರಪಾತಿ ಧಾನುಷ್ಕ ಶಿರೋಮಣೇ ಶರಃ ಅಲ್ಪದೂರಪಾತಿನ ದುರ್ಬಲ ಪ್ರತಿಭಟಶರೇಣ ಸ್ರಷ್ಟುಮಪಿ ನ ಶಕ್ಯತೆ ತಥಾ ಮುಕ್ತೇ ಅಧಸ್ತಾದೇವ ಪಾತಿನ ಪರಪ್ರಯುಕ್ತ ಮಿಥ್ಯಾತ್ವಶರೇಣಾಪಿ ಮುಕ್ತಿಗೋಯಂ ಭೇದಃ ಸ್ಪಷ್ಟುಮಪಿ ನ ಶಕ್ಯಃ ಅಭೂತಿತಿ ಸಾಹಿತ್ಯ ಮುದ್ರಾಪಿ ದ್ರಷ್ಟವ್ಯ. ತುಂಬ ದೂರದಲ್ಲಿ ಬೀಳುವಂತಹ ಬಾಣ, ಬಹು ದೂರಪಾತಿ ಧಾನುಷ್ಕ ಶಿರೋಮಣೇ ಶರಃ. ಒಳ್ಳೆ ಬಾಣ ಪ್ರಯೋಗ ಮಾಡಲಿಕ್ಕೆ ಬೇಕಾದಂತಹ ಕೌಶಲ್ಯ ಇದೆ. ಧಾನುಷ್ಕ ಶಿರೋಮಣೆ, ಬಾಣವನ್ನು ಬಿಡುವಂತಹ ಕಲೆಯಲ್ಲಿ ಒಳ್ಳೆ ಪ್ರಾವೀಣ್ಯವನ್ನು ಪಡೆದವನು. ಅವನ ಬಾಣ ಅದೇನಾಗುತ್ತೆ, ತುಂಬ ದೂರ ಹೋಗುತ್ತೆ. ರಾಮಮುಕ್ತ ಶರೋಯಥಾ ಅಂತ ಹೇಳ್ತಾರೆ. ಕರ್ಣಾಂತ ಮಾನೀಯ ಗುಣಗ್ರಹೀತ್ರ ರಾಮೇಣ ಮುಕ್ತೋ ರಣಕೋವಿದೇನ ರಾಮೇಣ ಮುಕ್ತೋ ರಣಕೋವಿದ ಪುರನ್ನಸೌ ವೈರಿ ಭಯಂಕರೋಗು. ಆ ಹನುಮಂತ ದೇವರು ರಾಮ ಬಿಟ್ಟ ಬಾಣದಂತೆ. ಆ ರಾಮ ಬಿಟ್ಟ ಬಾಣ ಎಷ್ಟು ವೇಗವಾಗಿ ಹೋಗುತ್ತೋ ಅಷ್ಟು ವೇಗವಾಗಿ ಹನುಮಂತ ದೇವರು ಲಂಕಾಪಟ್ಟಣಕ್ಕೆ ಹೋದರು. ಹಾಗಾದರೆ ಅಷ್ಟು ವೇಗವಾಗಿ ಹೋಗತಕ್ಕಂತಹ ಹನುಮಂತ ದೇವರು, ಆ ಹನುಮಂತ ದೇವರನ್ನು ಎಲ್ಲಿಯಾದರೂ ಈ ಗುಬ್ಬಿಯಾಗಲಿ ಅಥವಾ ಕಾಗೆಯಾಗಲಿ ಮುಟ್ಲಿಕ್ಕೆ ಸಾಧ್ಯ ಇದೆಯಾ? ಯಾವ ಹನುಮಂತ ದೇವರು ಹಾರಿದ್ರೆ ಅಂದರೆ ಸಾಕು, ಅವರು 1000 ಮೈಲಿ ಫೀಡಲ್ಲಿ ಹೋಗ್ತಾರೆ, 100 ಅಲ್ಲ. ಅಂತಹ
ವೇಗ ಇರತಕ್ಕಂತಹ ಹನುಮಂತ ದೇವರನ್ನು ಈ ಕಾಗೆ ಗುಬ್ಬೆ ಇದೆಯಲ್ಲ ಅದು ಹಾರುವಂತಹದ್ದು ಮುಟ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲವೇ ಇಲ್ಲ. ಹಾಗೆಯೇ ಈ ಬಾಣ ಯಾವುದು ತತ್ವವಾದಿಗಳು ಪ್ರಯೋಗ ಮಾಡಿರ್ತಕ್ಕಂಥ ಬಾಣ ಇದೆಯಲ್ಲ, ಇದು ಅದೇನು ಧಾನುಷ್ಕ ಶಿರಾಮಣೇ ಶರಹ. ವೇದವ್ಯಾಸ ದೇವರು ಅವರು ಬಾಣ ಪ್ರಯೋಗದಲ್ಲಿ ಒಳ್ಳೆ ಪ್ರಾವೀಣ್ಯವನ್ನು ಪಡೆದಿದ್ದಾರೆ. ಪರವಾದಿಗಳನ್ನು ನಿಗ್ರಹ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಯಾವ ತತ್ವ ಎಂತಕ್ಕಂಥ ಬಾಣ, ಶಾಸ್ತ್ರ ಹೇಳಿರ್ತಕ್ಕಂಥ ವೇದ ಹೇಳಿರ್ತಕ್ಕಂತಹ ಬಾಣ ಅದನ್ನು ಪ್ರಯೋಗ ಮಾಡ್ತಾರೆ. ಅದರಲ್ಲಿ ಅಗ್ರಗಣ್ಯರು ಅಂತಹ ವೇದವ್ಯಾಸ ದೇವರ ಈ ಮಾತಿದೆಯಲ್ಲ, ಇದನ್ನು ಖಂಡನೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದು ಹೇಗೆ ಅಂತ ಆಲಂಕಾರಿಕವಾಗಿ ಹೇಳ್ತಾರೆ. ವೇಗವಾಗಿ ಒಬ್ಬ ಬಾಣ ಪ್ರಯೋಗ ಮಾಡ್ತಾನೆ. ಆ ಬಾಣ ಪ್ರಯೋಗ ಮಾಡಿದಾಗ ಆ ಬಾಣವನ್ನು ಮುಟ್ಲಿಕ್ಕೆ ಯಾರಿಗಾಗಲ್ಲ ಹೇಳ್ತಾರೆ. ಅಲ್ಪ ದೂರ ಪಾತಿನ ದುರ್ಬಲ ಪ್ರತಿಭಟ ಶರೇಣ ಪ್ರಷ್ಟುಮಪಿ ನ ಶಕ್ಯತೆ. ಯಾರು ಸ್ವಲ್ಪ ದೂರದಲ್ಲೇ ಹೋಗಿ ಬೀಳತಕ್ಕಂತಹ ಬಾಣವನ್ನು ಪ್ರಯೋಗ ಮಾಡ್ತಾ ಇದ್ದಾನೋ ಆ ವ್ಯಕ್ತಿಯಿಂದ ಪ್ರಯೋಗಿಸಲ್ಪಟ್ಟಂಥ ಬಾಣ ವೇಗವಾಗಿ ಹೋಗುವಂಥ ಬಾಣವನ್ನು ಮುಟ್ಲಿಕ್ಕೂ ಸಾಧ್ಯ ಇಲ್ಲ. ಹೇಗೋ ಹಾಗೇ ತಥಾ ಮುಕ್ತೇ ಅಧಸ್ತಾದೇವ ಪಾತಿನ. ಮಾಯಾವಾದಿಗಳು ಭೇದವನ್ನು ಹೇಳ್ತಾರೆ. ಎಲ್ಲಿ? ಅದು ಸಂಸಾರದಲ್ಲಿ. ಹಾಗಾದರೆ ಮುಕ್ತಿಗಿಂತ ಕೆಳಗಡೆಯೇ ಬಿದ್ದು ಹೋಗೋದು. ಭೇದ ಇದೆಯಲ್ಲ ಅದು ಮಿಥ್ಯ. ಮಿಥ್ಯ ಅಂದರೆ ಬಾಧಿತವಾಗುತ್ತೆ. ಬಾಧಿತವಾಗುತ್ತೆ ಅಂದರೆ ಇಲ್ಲ ಅಂತ ಆಗುತ್ತೆ. ಎಲ್ಲಿ ತನಕ ಇರುತ್ತೆ? ಸಂಸಾರ ಇರೋ ತನಕ ಇರುತ್ತೆ. ಮುಕ್ತಿಯಾದಾಗ ಬಿದ್ದೋಗುತ್ತೆ. ಆದ್ದರಿಂದ ಅದು ಮುಕ್ತೇ ಅಧಸ್ತಾದೇವ ಪಾತೇನ, ಮುಕ್ತಿಗಿಂತ ಕೆಳಗೆ ಬೀಳ್ತಕ್ಕಂಥದ್ದು. ಅಂತಹ ಆ ಬಾಣದಿಂದ ಪರಪ್ರಯುಕ್ತ ಮಿಥ್ಯಾತ್ವ ಶರೇಣಾಪಿ, ಇತರರು ಪ್ರಯೋಗ ಮಾಡಿರುವ ಮಿಥ್ಯಾತ್ವ ಎಂತಕ್ಕಂತಹ ಬಾಣದಿಂದ ಮುಕ್ತಿಗೋಯಂ ಭೇದ, ಮುಕ್ತಿಯಲ್ಲಿರ್ತಕ್ಕಂಥ ಭೇದ ಸ್ಪೃಷ್ಟುಮಪಿ ನ ಶಕ್ಯ ಅಭೂತ್, ಮುಟ್ಲಿಕ್ಕೂ ಸಾಧ್ಯ ಇಲ್ಲ ಅಂತಾಯಿತು ಎಂಬುದಾಗಿ ಆಲಂಕಾರಿಕವಾಗಿ ಹೇಳ್ತಾ ಇದ್ದಾರೆ. ಸಾಹಿತ್ಯ ಮುದ್ರೆಯಾಪಿ ದ್ರಷ್ಟ. ಮೋಕ್ಷಾರ್ಥ ಬ್ರಹ್ಮ ಮೀಮಾಂಸಾಂ ಆರಭ್ಯ ಸಪದೇ ಪದೇ ಯತೋ ನಿರ್ಣಯದ್ಭೇದಂ ಅತಸ್ತತ್ವಂ ಮಹದ್ಧಿತತೆ. ಬ್ರಹ್ಮವಿದ್ಯೆಯನ್ನು ಪ್ರಾರಂಭ ಮಾಡಿದ್ಯಾಕೆ? ಅಥಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮ ವಿಚಾರ ಮಾಡಬೇಕು, ಬ್ರಹ್ಮಜ್ಞಾನ ಬೇಕು. ಯಾಕೆ? ಟೈಮ್ ಪಾಸಿಗ ಮೊಬೈಲೇ ಹಿಡ್ಕೊತಾ ಇದ್ದೆ ಅಲ್ವಾ? ಟೈಮ್ ಪಾಸ್ ಆಗಬೇಕು ಅಂತಂದರೆ ಬ್ರಹ್ಮ ವಿಷಯಕ್ಕೆ ವಿಚಾರ ಬೇಕಾಗಿಲ್ಲ. ಹಾಗಾದರೆ ಮೋಕ್ಷಾರ್ಥಂ, ಮೋಕ್ಷಾರ್ಥ ಬ್ರಹ್ಮ ಮೀಮಾಂಸ, ಮೋಕ್ಷರೂಪವಾದ ಫಲವುಳ್ಳದ್ದು ಬ್ರಹ್ಮ ವಿಷಯಕ್ಕೆ ವಿಚಾರ. ಹಾಗಾದರೆ ಮೋಕ್ಷರೂಪವಾದಂತಹ ಪ್ರಯೋಜನ ಉದ್ದೇಶದಿಂದ ಈ ಬ್ರಹ್ಮವಿದ್ಯೆಯನ್ನು ವೇದವ್ಯಾಸ ದೇವರು ಆರಂಭಿಸಿದ್ದಾರೆ. ಹಾಗಾದರೆ ವೇದವ್ಯಾಸ ದೇವರು ಅಥಾತೋ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಎಂಬುದಾಗಿ ಬ್ರಹ್ಮವಿದ್ಯೆ, ಬ್ರಹ್ಮ ವಿಷಯಕ ಜ್ಞಾನ ಸಂಪಾದನೆ ಅದನ್ನು ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ದಾರೆ. ಮಾಡಿ ಏನು ಮಾಡಿದ್ದಾರೆ? ಪದೇ ಪದೇ ಭೇದಂ ನಿರ್ಣಯ, ಒಂದೊಂದು ಸೂತ್ರದಲ್ಲಿಯೂ ಕೂಡ ಭೇದವನ್ನು ಅವರು ಸಾಧಿಸಿದ್ದಾರೆ. ಆದ್ದರಿಂದಾಗಿ ಭೇದ ಎಂತಕ್ಕಂಥದ್ದು ಅದು ಮಹದ್ದಿ ತತ್ವ, ಅದು ಶ್ರೇಷ್ಠವಾಗಿದೆ, ಅದು ಯಥಾರ್ಥವಾಗಿದೆ. ತತ್ವ, ತತ್ವ ಅಂತಂದರೆ ಯಥಾರ್ಥ ಅಂತ. ಭೇದ ಅದು ಶ್ರೇಷ್ಠವೂ ಆಗಿದೆ, ಅದು ಯಥಾರ್ಥವೂ ಆಗಿದೆ. ಯಾಕೆ? ಮುಂದೆ ಅದನ್ನೇ ಸಮರ್ಥನೆ ಮಾಡ್ತಾರೆ. ಮೋಕ್ಷರೂಪ ಪ್ರಯೋಜನ ಉದ್ದೇಶದಿಂದ ಬ್ರಹ್ಮನ ಜಿಜ್ಞಾಸೆ ಮಾಡಬೇಕು. ಬ್ರಹ್ಮ ಜಿಜ್ಞಾಸೆ ಯಾರು ಮಾಡಬೇಕು? ಬ್ರಹ್ಮನೇ ಮಾಡಬೇಕು. ಯಾಕೆ? ಬ್ರಹ್ಮ ಬಿಟ್ಟು ಬೇರೆ ಜೀವನೇ ಇಲ್ಲ ಅಲ್ವಾ? ಬ್ರಹ್ಮ ಬಿಟ್ಟು ಇನ್ನೊಬ್ಬ ಆತ್ಮನೇ ಇಲ್ಲ. ಆದ್ದರಿಂದ ಬ್ರಹ್ಮ ಜಿಜ್ಞಾಸ ಯಾರು ಮಾಡಬೇಕು? ಬ್ರಹ್ಮನೇ ಮಾಡಬೇಕು ಅಂತಾಯಿತು. ಬ್ರಹ್ಮ ಜಿಜ್ಞಾಸೆ ಮಾಡಿ ಅವನು ಪಡೆಯೋದೇನು? ಅವನಿಗೇನಾದರೂ ಬಂಧ ಇದ್ದಿದ್ದರೆ ಬಂಧವನ್ನು ಕಳ್ಕೊಳ್ಬೇಕಾಗಿತ್ತು. ಆದರೆ ಬ್ರಹ್ಮ ಹೇಗಿದ್ದಾನೆ? ಏಕಮೇವ ಅದ್ವಿತೀಯಂ, ಎರಡನೇದು ಇಲ್ಲದೇನೇ ಇದ್ದಾನೆ. ಹಾಗೆ ಬಂಧ ಇದ್ದರೆ ಎರಡನೇದಾಯ್ತದೆ. ಬ್ರಹ್ಮ ಎರಡನೇದು ಬಂಧ.
ಹಾಗಾದರೆ ಬ್ರಹ್ಮನಿಗೆ ಬಂಧ ಇದ್ದಿದ್ದರೆ ಬಂಧ ಕಳ್ಕೊಳ್ಳಿಕ್ಕೋಸ್ಕರ ಅವನು ಬ್ರಹ್ಮ ಜಿಜ್ಞಾಸ ಮಾಡಬೇಕಾಗಿತ್ತು. ಆದರೆ ಬ್ರಹ್ಮನಿಗೆ ಒಬ್ಬನೇ ಇರೋದು, ಎರಡನೇದಿಲ್ಲ, ಏನೂ ಅಂಟ್ಕೊಂಡಿಲ್ಲ ಅಂದಮೇಲೆ ಅಲ್ಲಿ ಅವನು ಯಾಕೆ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ಬ್ರಹ್ಮ ಜಿಜ್ಞಾಸೆ ಎಂತಕ್ಕಂಥದ್ದು ಭೇದ ಒಪ್ಪಲಿಲ್ಲ ಅಂತಾದರೆ ಕೂಡೋದೇ ಇದೆ. ಬ್ರಹ್ಮ ಜಿಜ್ಞಾಸೆ ಎಂತಕ್ಕಂಥದ್ದು ಜೀವಬ್ರಹ್ಮರಿಗೆ ಭೇದ ಒಪ್ಪಲಿಲ್ಲ ಅಂತಾದರೆ ಬ್ರಹ್ಮ ಜಿಜ್ಞಾಸೆ ಯಾರು ಮಾಡಬೇಕು? ಜೀವ ಇಲ್ಲ, ಬ್ರಹ್ಮ ಒಬ್ಬನೇ ಇರೋದು. ಇರುವ ಬ್ರಹ್ಮ ಯಾಕೆ ಮಾಡಬೇಕು? ಯಾಕೆ ಅದ್ವಿತೀಯನಾಗೇ ಇದ್ದಾನೆ. ಏನಾದರೂ ಅಂಟ್ಕೊಂಡಿದ್ರೆ ಅದನ್ನು ಕಳ್ಕೊಳ್ಳಿಕ್ಕೋಸ್ಕರ ತಿಳ್ಕೊಳ್ಬೇಕಾಗಿತ್ತು. ಅವನಿಗೆ ಅಂಟ್ಕೊಳ್ಳೋದೇ ಇಲ್ಲ, ಅವನೊಬ್ಬನೇ ಇರೋದು, ಅಂಟ್ಕೊಳ್ಳಿಕ್ಕೆ ಇನ್ನೊಂದಿಲ್ಲ. ಅವನಿಗೆ ಅಂಟಲ್ಲ, ಅಸಂಗೋಖ್ಯಯಂ ಪುರುಷ. ಪರಮಾತ್ಮನಿಗೆ ಯಾವುದರ ಲೇಪವೂ ಇಲ್ಲ. ಲೇಪ ಆಗಬೇಕು ಅಂತಾದರೆ ಏನಾದರೂ ಇರಬೇಕು. ಆಲಂಕಾರಿಕರು ಹೇಳ್ತಾರೆ, ಲಿಂಪತೀವ ತಮೋಂಗಾನಿ ಅಂತ. ಎಷ್ಟು ಕತ್ತಲೆ ಇತ್ತು ಅಂತಂದರೆ ಅಷ್ಟು ದಟ್ಟವಾದ ಕತ್ತಲೆ ಅಂತ ಹೇಳಬೇಕಾದ್ರೆ ಹೇಳ್ತಾರೆ ಏನಂತ, ಕತ್ತಲೆಯೇ ಮೈಗೆ ಅಂಟ್ತಾ ಇತ್ತು, ಮೈಗೆ ಅಂಟಿದ್ರೆ ಮೈಯೇ ಕಪ್ಪಾಗಬೇಕಾಗಿತ್ತು, ಅಷ್ಟು ಕತ್ತಲೆ ಇತ್ತು ಅಂತ ವರ್ಣನೆ ಮಾಡ್ತಾರೆ. ಸರಿ, ಈ ರೀತಿಯಾದ ಕತ್ತಲೆ ಇದೆ ಅಂತ ಹೇಳಬೇಕು, ಕತ್ತಲೆ ಇರಬೇಕು. ಅಷ್ಟೇ ಅಲ್ಲ, ಅದು ಅಂಟಿಸ್ಕೊಳ್ಳಿಕ್ಕೆ ಪ್ರಾಕೃತಿಕವಾದದ್ದು ಇರಬೇಕು. ಆದರೆ ಪರಮಾತ್ಮ ಅವನು ಅಸಂಗ, ಎರಡನೇ ವಸ್ತು ಇಲ್ಲ ಅಂದಮೇಲೆ ಅವನಿಗೆ ಏನೂ ಅಂಟಿಲ್ಲ. ಅಂಟಿಲ್ಲ ಅಂದಮೇಲೆ ಕಳ್ಕೊಳ್ಬೇಕಾಗಿಲ್ಲ, ಮತ್ತ್ಯಾಕೆ ಬ್ರಹ್ಮ ಜಿಜ್ಞಾಸ ಮಾಡಬೇಕು ಅಂತ ಅವರು ಬ್ರಹ್ಮ ಜಿಜ್ಞಾಸ ಮಾಡಬೇಕು ಮೋಕ್ಷ ಫಲಕ್ಕೋಸ್ಕರ ಅಂತ ಹೇಳಿದ್ರಿಂದ ಅವಾಗ ಬ್ರಹ್ಮ ಭಿನ್ನನಾದ ಜೀವ ಇದ್ದಾನೆ, ಜೀವನಿಗೆ ಅಂಟ್ಕೊಂಡಿದ್ದಿದೆ ಸಂಸಾರ, ಬಂಧ, ಕರ್ಮ, ಅಜ್ಞಾನ, ಇದೆಲ್ಲವನ್ನು ಕಳ್ಕೊಳ್ಬೇಕು ಅಂತ ಬ್ರಹ್ಮ ಜಿಜ್ಞಾಸ ಮಾಡಬೇಕು ಅಂತ ಕೊಳ್ಳುತ್ತೆ. ಹಾಗಾದರೆ ಬ್ರಹ್ಮ ಜಿಜ್ಞಾಸ ಮಾಡಬೇಕು ಅಂತ ಹೇಳಿದ್ರಿಂದಲೇ ಭೇದ ಇದೆ ಎಂಬುದಾಗಿ ಸಿದ್ಧವಾಗುತ್ತೆ. ಅಥಾತೋ ಬ್ರಹ್ಮ ಜಿಜ್ಞಾಸ, ಆ ಸೂತ್ರದಿಂದಲೇ ಜೀವಬ್ರಹ್ಮರಿಗೆ ಭೇದ ಇದೆ ಅನ್ನೋದನ್ನು ಹೇಳಿದ್ದಾರೆ. ಆಮೇಲೆ ಸ್ಪಷ್ಟವಾಗಿ ಭೇದವ್ಯಪದೇಶಾಚಾನ್ಯ ಪೃಥಗೋಪದೇಶಾತ್ ಇತ್ಯಾದಿ ಸೂತ್ರಗಳಿಂದಲೂ ಕೂಡ ಭೇದವನ್ನು ಸಮರ್ಥನೆ ಮಾಡಿದ್ದಾರೆ. ಬ್ರಹ್ಮ ಜಿಜ್ಞಾಸ ಮಾಡಬೇಕು ಅಂತಲೇ ಅರ್ಥ, ಜೀವ ಮಾಡಬೇಕು. ಅದರಿಂದ ಅವ್ರೇನು ಹೇಳ್ತಾರೆ ಗೊತ್ತಾ, ಜೀವ ಅನಾದಿ, ಜೀವ ಅನಾದಿ ಅಂತ ಹೋಗ್ತಾರೆ. ಅನಾದಿಯಾದ ಜೀವನಿಗೆ ಅನಾದಿಯಾದ ಅಜ್ಞಾನದ ಸಂಬಂಧ ಇದೆ. ಅನಾದಿಯಾದ ಜೀವನಿಗೆ ಜೀವಬ್ರಹ್ಮ ಒಂದೇ, ಜೀವಬ್ರಹ್ಮರಿಗೆ ಐಕ್ಯ, ಆದರೆ ಜೀವ ಅನಾದಿ ಅಂತ ಹೇಳ್ತಾರೆ. ಬ್ರಹ್ಮನೂ ಅನಾದಿ, ಬ್ರಹ್ಮನೂ ಅನಾದಿ. ಜೀವ ಈಶಃ ವಿಶುದ್ಧಾಚಿತ್ ಭೇದ ತಸ್ಯಾಹ ತಯೋಃ ದ್ವಯೋಃ ಅಂತ ಅವ್ರು ಹೇಳ್ತಕ್ಕಂಥದ್ದು. ಜೀವ ಈಶ, ತಯೋರ್ಭೇದ, ವಿಶುದ್ಧಾಚಿತ್, ಇದೆಲ್ಲವೂ ಕೂಡ ಅವರು ಸತ್ಯ ಏನೋ ಅನಾದಿ ಅಂತ ಹೇಳ್ತಾರೆ. ಆದ್ದರಿಂದ ಜೀವನನ್ನು ಅನಾದಿ ಅಂಥೇಳಿ, ಅನಾದಿಯಾದ ಜೀವನಿಗೆ ಅಜ್ಞಾನ ಸಂಬಂಧ ಇದೆ. ಆದ್ದರಿಂದ ಜೀವನಿಗೆ ನಾನು ಬ್ರಹ್ಮಜ್ಞಾನ ಇಲ್ಲ, ಅಹಂ ಬ್ರಹ್ಮಾಸ್ಮಿ ಜ್ಞಾನ ಇಲ್ಲ. ಆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಬರಲಿಕ್ಕೋಸ್ಕರ ನಾವು ಬ್ರಹ್ಮ ಜಿಜ್ಞಾಸ ಮಾಡಬೇಕು. ಯತಃ, ಯಾವ ಕಾರಣದಿಂದ, ಸಹ ಆ ವೇದವ್ಯಾಸರು ಮೋಕ್ಷಾರ್ಥ ಬ್ರಹ್ಮ ವಿದ್ಯಾಂ, ಮೋಕ್ಷವೇ ಫಲವುಳ್ಳಂತಹ ಬ್ರಹ್ಮ ವಿದ್ಯೆಯನ್ನು ಆರಂಭಿಸಿ ಪದೇ ಪದೇ ಪ್ರತಿಯೊಂದು ಸೂತ್ರದಲ್ಲಿಯೂ ಭೇದವನ್ನು ನಿರ್ಣಯ ಮಾಡಿದ್ದಾರೋ, ಅತಃ ಆ ಕಾರಣದಿಂದ ತತ್, ಆ ಭೇದವು ತತ್ವಂ, ತತ್ವವೇ ಆಗಿದೆ. ಮಹತ್ತತ್ವಂ ಹಿ, ಶ್ರೇಷ್ಠವಾದ ತತ್ವವೇ ಆಗಿದೆ. ಯತಃ, ಯಾವ ಕಾರಣದಿಂದ, ಸಹ ಆ ವೇದವ್ಯಾಸರು ಮೋಕ್ಷಾರ್ಥ ಬ್ರಹ್ಮವಿದ್ಯಾಂ, ಮೋಕ್ಷವೇ ಫಲವಾಗಿ ಉಳ್ಳ ಬ್ರಹ್ಮವಿದ್ಯೆಯನ್ನು ಆರಂಭಿಸಿ ಪದೇ ಪದೇ ಪ್ರತಿಯೊಂದು ಸೂತ್ರದಲ್ಲಿಯೂ ಭೇದವನ್ನು ನಿರ್ಣಯಿಸಿದ್ದಾರೋ, ಅತಃ ಆದ್ದರಿಂದ ತತ್, ಆ ಭೇದ ಎಂತಕ್ಕಂತಹ ತತ್ವವು ಮಹತ್ತತ್ವಂ ಹಿ, ಶ್ರೇಷ್ಠವಾದ ತತ್ವವೇ ಆಗಿದೆ. ಪ್ರಕಾರಾಂತರೇಣಾಪಿ
ಭೇದಮಿಥ್ಯಾತ್ವಂ ನಾತ್ರ ವಕ್ತುಂ ಶಕ್ಯಂ ಇತ್ಯಾಹ ಮೋಕ್ಷಾರ್ಥಮಿತಿ. ಬ್ರಹ್ಮಸೂತ್ರದಲ್ಲಿ ಭೇದಮಿಥ್ಯಾತ್ವವನ್ನು ಹೇಳಿದ್ದಾರೆ ಅಂತ ಎಲ್ಲಿಯೂ ಹೇಳಿಕ್ಕೆ ಬರಲ್ಲ. ಭೇದಮಿಥ್ಯಾತ್ವಂ ಅತ್ರ ವಕ್ತುಂ ನ ಶಕ್ಯಮಿತಿ ಪ್ರಕಾರಾಂತರೇಣೇಪಿ ಆಹ. ಬ್ರಹ್ಮಸೂತ್ರಗಳಲ್ಲಿ ಭೇದಮಿಥ್ಯಾತ್ವವನ್ನು ಹೇಳಿದ್ದಾರೆ ಅಂತ ಭೇದ ವ್ಯಪದೇಶ ಅಂತ ಹೇಳಿದ್ದಾರೆ. ಆ ಭೇದ ವ್ಯಾವಹಾರಿಕ ಭೇದ ಅಂದ ಮಿಥ್ಯಾಭೂತವಾದಂತಹ ಭೇದವನ್ನು ಹೇಳಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಪ್ರಕಾರಾಂತರೇಣೆ ಇನ್ನೊಂದು ರೀತಿಯಿಂದಲೂ ಕೂಡ ನವಕ್ತುಂ ಶಕ್ಯಂ ಈ ರೀತಿಯಾಗಿ ಹೇಳಲಿಕ್ಕೆ ಬರಲ್ಲ ಅನ್ನೋದನ್ನು ಸಾಧಿಸ್ತಾರೆ. ಮೋಕ್ಷಾರ್ಥಮಿತಿ ಆರಭ್ಯ ಅಂತ ಹೇಳಿದ್ದಾರೆ. ಎಲ್ಲಿ ಆರಂಭ ಮಾಡಿದ್ದು? ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಇತಿ ಪ್ರಾಥಮಿಕ ಸೂತ್ರೇ ಪ್ರತಿಜ್ಞಾಯ. ಮೊದಲನೇ ಸೂತ್ರದಲ್ಲಿ ಅತಃ ಮೋಕ್ಷರೂಪ ಫಲ ಸದ್ಭಾವಾತ್ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂತ. ಹಾಗಾದರೆ ಬ್ರಹ್ಮ ಜಿಜ್ಞಾಸೆ ಯಾಕೆ ಮಾಡಬೇಕು? ಅತಃ ಮೋಕ್ಷರೂಪ ಫಲ ಸದ್ಭಾವಾತ್. ಹಾಗಾದರೆ ಮೋಕ್ಷಾರ್ಥ ಬ್ರಹ್ಮವಿದ್ಯಾ ಅಂತ ಹೇಳದಂತೆ ಆಯಿತು. ಸಹ ಸೂತ್ರಕಾರ ಸಹ ಪದೇ ಪದೇ ಸಹ ಅಂದರೆ ಸೂತ್ರಕಾರರು. ನಿರ್ಣಯತೆ ನಿರ್ಣೀತವಾನ್ ನಿರ್ಣಯತ್ ಅನ್ನೋದು ಧಾತು, ನಿರ್ಣೀತವಾನ್ ಅಂತ ಅರ್ಥ. ತತಃ ಮೋಕ್ಷಫಲಕತ್ವಾತ್ ತದ್ಭೇದಾಖ್ಯಂ ಪ್ರಮೇಯಂ. ಮೋಕ್ಷರೂಪವಾದ ಫಲ ಕೊಡುವವನು ಪರಮಾತ್ಮ. ಬ್ರಹ್ಮ ಜಿಜ್ಞಾಸ ಯಾಕೆ? ಬ್ರಹ್ಮನನ್ನು ಜಿಜ್ಞಾಸ ಮಾಡಿದ್ರೆ ಬ್ರಹ್ಮ ಪ್ರಸನ್ನನಾಗ್ತಾನೆ. ಪ್ರಸನ್ನನಾದಂತಹ ಪರಮಾತ್ಮ ಜೀವನಿಗೆ ಮೋಕ್ಷವನ್ನು ಕೊಡ್ತಾನೆ. ಹಾಗಾದರೆ ಮೋಕ್ಷವನ್ನು ಕೊಡುವವನು ಪರಮಾತ್ಮ, ಮೋಕ್ಷವನ್ನು ಪಡೆಯುವವನು ಜೀವ. ಕೊಡುವವನು ಪಡೆಯುವವನು ಯಾರಾದರೂ ಹೀಗೆ ತಗೋತಾರ? ದಾನ ಕೊಟ್ಟದ್ದು ನಾನು, ದಾನ ತೆಗೆದುಕೊಂಡದ್ದು ನಾನು. ಹೀಗೆ ಇದು ದಾನ ಕೊಟ್ಟಿದ್ದು ದಾನ ತೆಗೆದುಕೊಂಡು ಹೇಳ್ತಾರ? ದಾನ ಕೊಡಬೇಕು ಅಂದರೆ ಕೊಡೋನು ಬೇರೆ, ದಾನ ಕೊಡೋದು ಇನ್ನೊಬ್ಬನಿಗೆ. ಹಾಗಾದರೆ ದಾನ ಕೊಡೋದು ಅಂತ ಆಗಬೇಕು ಅಂತಾದರೆ ಕೊಡುವವನು ಬೇರೆ, ತೆಗೆದುಕೊಳ್ಳುವವನು ಬೇರೆ ಆಗಬೇಕು. ನಾನು ತುಂಬ ಕೋಟಿ ಕೋಟಿ ಸುವರ್ಣ ನಾಣ್ಯ ದಾನ ಮಾಡಿದೆ, ಎಡಗೈಯಿಂದ ಬಲಗೈ ಹಾಕ್ಕೊಂಡಿದ್ದೆ. ಯಾರಾದರೂ ಹೇಳ್ತಾರಾ? ಇಲ್ಲ. ಹಾಗಾದರೆ ಪರಮಾತ್ಮ ಜೀವ ಒಬ್ಬನೇ ಆಗಿಬಿಟ್ರೆ ಆವಾಗ ಯಾರಿಗೆ ಮೋಕ್ಷ ಕೊಡಬೇಕು? ತನಗೇ ತಾನು ಮೋಕ್ಷ ಕೊಟ್ಕೊಂಡ ಅಂತ ಹೇಳಿದ್ರ. ಇದನ್ನು ಮೋಕ್ಷ ಕೊಟ್ಕೊಂಡ ಅಂತ ಯಾರಾದರೂ ಹೇಳ್ತಾರಾ? ಯಾರಾದರೂ ದಾನ ಕೊಟ್ಟವರು ವಿಡಿಯೋ ತೆಗೆದು ಅಥವಾ ಫೋಟೋ ತೆಗೆದು ಪೇಪರಲ್ಲೆಲ್ಲ ಹಾಕಿಸ್ಬೇಕು, ಅಡ್ವರ್ಟೈಸ್ಮೆಂಟ್ ಕೊಡಬೇಕು. ಕೊಟ್ಟಿದ್ದು ಹೇಗೆ? ನನಗೆ ನಾನೇ ಕೋಟಿ ನಾಣ್ಯ ದಾನ ಮಾಡಿಕೊಂಡೆ, ಧನುರ್ಮಾಸ ಪ್ರಾರಂಭ ಆಗಿದೆ ಅಂಥೇಳಿ ಇವತ್ತು ಕೋಟಿ ನಾಣ್ಯ ದಾನ ಮಾಡಿದೆ. ಯಾರಾದರೂ ಹೇಳ್ತಾರಾ? ಕೊಡಬೇಕು ಅಂತಂದರೆ ಭೇದ ಇರಬೇಕು. ಹಾಗಾದರೆ ಮೋಕ್ಷವನ್ನು ಪರಮಾತ್ಮ ಕೊಡುವವನು, ಜೀವ ಮೋಕ್ಷವನ್ನು ಪಡೆಯುವವನು. ಅಂದರೆ ಕೊಡುವಂತಹ ಪರಮಾತ್ಮ, ಪಡೆಯುವ ಜೀವ ಬೇರೆ ಎಂಬುದಾಗಿ ಹೇಳಲೇಬೇಕು. ತತಃ ಮೋಕ್ಷ ಫಲಕತ್ವ. ಬ್ರಹ್ಮವಿದ್ಯೆಗೆ ಬ್ರಹ್ಮಮೀಮಾಂಸೆಗೆ ಮೋಕ್ಷ ಎಂಬತಕ್ಕಂಥದ್ದು ಫಲ. ಆದ್ದರಿಂದ ಫಲ ಕೊಡುವವನು ಪರಮಾತ್ಮ. ಆದ್ದರಿಂದ ಅಲ್ಲಿ ಭೇದಾಖ್ಯಂ ಪ್ರಮೇಯಂ, ಭೇದ ಎಂಬತಕ್ಕಂಥ ಪ್ರಮೇಯವನ್ನು ಹೇಳಿದ್ದಾರೆ. ಇನ್ನೊಂದು ರೀತಿಯಲ್ಲಿ ಹಿಂದೆ ಬ್ರಹ್ಮಸೂತ್ರಗಳು ಭೇದವನ್ನೇ ಹೇಳುತ್ತೆ ಅಂತ ಹೇಳಿದ್ರು. ಯಾಕೆ? ಪೃಥಕ್ ಉಪದೇಶಾತ್ ಭೇದ ವ್ಯಪದೇಶಾಚಾನ್ಯ ಭೇದ ವ್ಯಪದೇಶ ಈ ಎಲ್ಲ ಸೂತ್ರಗಳಿದೆ ಅಂತ. ಅಷ್ಟೇ ಅಲ್ಲ, ಬೇರೆ ರೀತಿಯಿಂದ ವಿಚಾರ ಮಾಡಿದರೂ ಕೂಡ ಎಲ್ಲ ಸೂತ್ರಗಳಲ್ಲಿ ಭೇದವೇ ಮುಕ್ತವಾಗಿದೆ. ಬೇರೆ ರೀತಿ ಹೇಗೆ ಅಂತಂದರೆ, ಮೋಕ್ಷ ಕೊಡುವವನು ಪರಮಾತ್ಮ, ಮೋಕ್ಷ ಪಡೆಯುವವನು ಜೀವ. ಅದರಿಂದ ಏನಾಗಬೇಕು? ಭೇದ ಇರಲೇಬೇಕು. ಅದೇ ಇನ್ನೊಂದು ಪ್ರಕಾರಾಂತರೇಣಾಪಿ. ಹಿಂದೆ ಹೇಳಿದ್ದು ಭೇದ ಸಾಧನೆ ಮಾಡಿದ್ದಿದೆ. ಇನ್ನೊಂದು ರೀತಿಯಿಂದಲೂ ಸೂಚನಾತ್ ಖಲು ತತ್ಸೂತ್ರಂ ತಾದೃಶೈ ಸೂತ್ರ ಸಂಚಯೈ ಇತ್ತಮಾಘೋಷಿತೋ ಯೋರ್ಥಃ ತತ್ತತ್ವಂ ತತ್ವವಾದಿನಾಂ. ಸೂತ್ರ ಅಂತ ಕರೀತಾರೆ. ಯಾಕೆ ಸೂತ್ರ ಅಂತ ಕರೀತಾರೆ? ಸೂಚನಾ ಸೂತ್ರ ಮುಚ್ಚತೆ. ನೇರವಾಗಿ ಬಾಯಿಂದ ಹೇಳಬೇಕಾಗಿಲ್ಲ, ಸೂಚನೆ ಮಾಡೋದ್ರಿಂದ ಸೂತ್ರ ಅಂತ ಕರೀತಾರೆ. ಸೂತ್ರ ಅಂತ ಹೇಳೋದು ಸೂಚನಾ. ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬತಕ್ಕಂತಹ ಸೂತ್ರದಲ್ಲಿ ನೇರವಾಗಿ ಭೇದವನ್ನು ಹೇಳಿಲ್ಲ, ನೇರವಾಗಿ ಶಬ್ದದಿಂದ ಭೇದವನ್ನು ಹೇಳಿಲ್ಲ, ಆದರೆ ಭೇದವನ್ನು ಸೂಚನೆ ಮಾಡಿದ್ದಾರೆ.
ಆದ್ದರಿಂದ ಅಥಾತೋ ಬ್ರಹ್ಮ ಜಿಜ್ಞಾಸ ಎಂತಕ್ಕಂಥದ್ದು ಸೂತ್ರ ಅಂತ ಆಗುತ್ತೆ. ಸೂಚನಾತ್ ಖಲು ತತ್ಸೂತ್ರಂ, ಸೂತ್ರ ಅಂತ ಕರೀತಾರೆ. ಯಾಕೆ? ಸೂಚನೆ ಮಾಡುತ್ತೆ. ಈಗ ಅಥಾತೋ ಬ್ರಹ್ಮ ಜಿಜ್ಞಾಸ ಎಂತಕ್ಕಂಥದ್ದು ಮೋಕ್ಷ ರೂಪ ಫಲ ಇರೋದರಿಂದ ಅಧಿಕಾರವುಳ್ಳವರು ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ಹೇಳಿದ್ರು. ಎಲ್ಲಿ ಭೇದ ಹೇಳಿದ್ರು? ಹೇಳಿಲ್ಲ. ಇಲ್ಲಿ ಹೇಳಿದ್ದು ಮೋಕ್ಷರೂಪ ಫಲ ಇರೋದರಿಂದ ಅಧಿಕಾರವುಳ್ಳವರು ಬ್ರಹ್ಮನ ವಿಚಾರ ಮಾಡಬೇಕು ಅಂತ ಹೇಳಿದ್ರು. ಭೇದ ಎಲ್ಲೂ ಹೇಳಿಲ್ಲ. ಆದರೆ ಇಲ್ಲಿ ಭೇದ ಸೂಚಿತವಾಯಿತು. ಆದ್ದರಿಂದ ಇದನ್ನು ಸೂತ್ರ ಅಂತ ಕರೀತಾರೆ. ಶಬ್ದತಃ ಹೇಳಿದ್ರು ಕೂಡ ಸೂಚನೆ ಮಾಡಿದ್ದಾರೆ, ಅದರಿಂದ ಅದನ್ನು ಸೂತ್ರ ಅಂತ ಕರೀತಾರೆ. ತಾದೃಶೈಹಿ ಸೂತ್ರ ಸಂಚಯೈಹಿ. ಕೆಲವೊಂದು ಸೂತ್ರಗಳಲ್ಲಿ ನೇರವಾಗಿಯೇ ಭೇದವನ್ನು ಹೇಳಿದ್ದಾರೆ, ಉಳಿದೆಲ್ಲ ಸೂತ್ರಗಳಲ್ಲಿ ಸೂಚನೆ ಮಾಡಿದ್ದಾರೆ. ಅದಕ್ಕೆ ತಾದೃಶೈಹಿ ಸೂತ್ರ ಸಂಚಯೈಹಿ. ಭೇದವನ್ನು ಸೂಚನೆ ಮಾಡುವ ಸೂತ್ರದ ಸಮುದಾಯ ಇದೆ, ಸಮೂಹ ಇದೆ. ಅವುಗಳಿಂದ ಇತ್ತಂ ಆಘೋಷಿತ ಅರ್ಥ, ಯಾವ ಭೇದ ಎಂತಕ್ಕಂಥ ಅರ್ಥ ಅದು ಚೆನ್ನಾಗಿ ಪ್ರತಿಪಾದಿಸಲ್ಪಟ್ಟಿದೆ. ಆಘೋಷಿತ, ಚೆನ್ನಾಗಿ ಅದನ್ನು ಘೋಷಣೆ ಮಾಡಿ ಹೇಳಿದ್ದಾರೆ. ಅದರಿಂದಾಗಿ ತತ್ತತ್ವಂ ತತ್ವವಾದಿನಾಂ, ಯಾರು ತತ್ವ ಅಂತ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತಾರೋ ಅವರಿಗೆ ಭೇದ ಎಂಬತಕ್ಕಂಥದ್ದು ತತ್ವ ಆಗುತ್ತೆ. ಒಂದೊಂದು ಸೂತ್ರದಲ್ಲಿಯೂ ಕೂಡ ಪ್ರಮಾಣ ಪುರಸ್ಸರವಾಗಿ ಅದನ್ನು ಸಮರ್ಥನೆ ಮಾಡಿದ್ದಾರೆ. ಪ್ರಮಾಣ ಪುರಸ್ಸರವಾಗಿ ಹೇಳಿ ತತ್ವವೇ ಆಗಬೇಕು. ಅದರಿಂದ ತತ್ವವನ್ನು ತಿಳ್ಕೊಳ್ಬೇಕು ಅಂತ ಯಾರಿಗೆ ಅಪೇಕ್ಷೆ ಇದೆಯೋ ಅವರಿಗೆ ಭೇದ ಎಂಬತಕ್ಕಂಥದ್ದು ತತ್ವವೇ ಆಗುತ್ತೆ. ಓಂ ಆಪಹ, ಆಪಹ ಅಲ್ಲಿ ಅಪಿಗೆ ಉತ್ಪತ್ತಿಯನ್ನು ಹೇಳ್ತಾ ಇದ್ದಾರೆ. ಅಪಿಗೆ ಉತ್ಪತ್ತಿ, ಅಪಭಿಮಾನಿ ದೇವತೆ, ಉತ್ಪಾದಕ ಪರಮಾತ್ಮ, ಉತ್ಪನ್ನರಾದವರು ಜಡವಸ್ತು, ಅಭಿಮಾನಿ ಚೇತನ. ಹಾಗಾದರೆ ಉತ್ಪಾದಕನಿಗೂ ಮತ್ತು ಉತ್ಪನ್ನನಾಗುವವನಿಗೂ ಭೇದ ಇದೆ. ತಂದೆ ಉತ್ಪಾದಕ, ಮಗ ಉತ್ಪಾದ್ಯ, ಉತ್ಪಾದ್ಯ ಉತ್ಪಾದಕರಲ್ಲಿ ಭೇದ ಇದೆ. ಅಪು ನೀರು, ಅದು ಉತ್ಪಾದ್ಯ. ಅಪಭಿಮಾನಿ ದೇವತೆ ಉತ್ಪಾದ್ಯ, ಪರಮಾತ್ಮ ಉತ್ಪಾದಕ. ಜನಕ ಜನ್ಯ, ಜನಕ ಜನನ್ಯ ಭಾವ ಇದೆ, ಭೇದ ಇದೆ. ಬಿಲ್ಡಿಂಗ್ ಕಟ್ಟುವವನು ಬಿಲ್ಡಿಂಗು ಒಂದೇ ಅಲ್ಲ. ಹೇಗೋ ಪರಮಾತ್ಮ ಮತ್ತು ನೀರು ಅದು ಒಂದೇ ಅಲ್ಲ. ಅಥವಾ ನೀರಿಗೆ ಅಭಿಮಾನಿಯಾದ ದೇವತೆಗಳು ಅವರು ಬೇರೆ. ಯಾವುದೇ ಸೂತ್ರ ತೆಗೆದುಕೊಂಡರೂ ಕೂಡ ಸೂಚನಾ ಸೂತ್ರ ಮುಚ್ಯತೆ. ಅನುಶ್ಚ ಅಣು ಅಂತ ಅನುಷ್ಠಾನ ಸೂತ್ರ ಚ ಅಂತಿದೆ ಅಷ್ಟೇ. ಅಲ್ಲಿ ಜ್ಞೋತ ಏವ ಏನು ಬೇಕಾದ್ರೆ ಇಟ್ಕೊಳ್ಳಿ, ಎಲ್ಲ ಸಣ್ಣ ಸಣ್ಣ ಸೂತ್ರಗಳು ಇದೆ. ಯಾವುದೇ ಸೂತ್ರ ತೆಗೆದುಕೊಂಡರೂ ಕೂಡ ಭೇದವನ್ನೇ ಹೇಳುತ್ತಾರೆ. ತತ್ ಆ ಬ್ರಹ್ಮಸೂತ್ರವು ಸೂಚನಾ ವೇದಗಳ ಅರ್ಥವನ್ನು ಸೂಚನೆ ಮಾಡುವುದರಿಂದ ಸೂತ್ರವು ಅಸ್ತಿ ಖಲು ಆಗಿದೆಯಷ್ಟೇ. ತಾದೃಶೈಹಿ ಹೀಗೆ ವೇದಾರ್ಥವನ್ನು ಸೂಚನೆ ಮಾಡುವಂತಹ ಸೂತ್ರ ಸಂಚಯೈಹಿ ಸೂತ್ರಗಳ ಸಮುದಾಯದಿಂದ ಇತ್ತಂ ಈ ರೀತಿಯಲ್ಲಿ ಅರ್ಥ ಯಹ ಅರ್ಥ ಯಾವ ಪ್ರಮೇಯವು ಆಘೋಷಿತ ಘೋಷಿಸಲ್ಪಟ್ಟಿದೆಯೋ ಸಾಧಿಸಲ್ಪಟ್ಟಿದೆಯೋ ತತ್ ಅದು ತತ್ವವಾದಿನಾಂ ತತ್ವವಾದಿಗಳಿಗೆ ತತ್ವವೇ ಆಗಿದೆ. ಅಥವಾ ತತ್ವವಾದಿನಾಂ ತತ್ವವಾದಿಗಳ ಅಭಿಪ್ರಾಯವಾಗಿದೆ. ತತ್ ಆ ಬ್ರಹ್ಮಸೂತ್ರವು ಸೂಚನಾ ವೇದದ ಅರ್ಥವನ್ನು ಸೂಚನೆ ಮಾಡುವುದರಿಂದ ಸೂತ್ರ ಎಂಬುದಾಗಿ ಕರೆಯಲ್ಪಡ್ತಾ ಇದೆ. ತಾದೃಶೈಹಿ ಇಂತಹ ವೇದದ ಅರ್ಥವನ್ನು ಸೂಚನೆ ಮಾಡುವ ಸೂತ್ರ ಸಂಚಯೈಹಿ ಸೂತ್ರಗಳ ಸಮುದಾಯದಿಂದ ಇತ್ತಂ ಈ ರೀತಿಯಾಗಿ ಯಹ ಅರ್ಥ ಯಾವ ಪ್ರಮೇಯವು ಆಘೋಷಿತ ಸಾಧಿಸಲ್ಪಟ್ಟಿದೆಯೋ ಹೇಳಲ್ಪಟ್ಟಿದೆಯೋ ತತ್ ಅದು ತತ್ವವಾದಿನಾಂ ತತ್ವವಾದಿಗಳ ಅಭಿಪ್ರಾಯ, ತತ್ವವಾದಿಗಳಿಗೆ ಅದೇ ತತ್ವ.
ಉಕ್ತಮರ್ಥಂ ಉಪಸಂಹರತಿ ಅಂತ ಹಿಂದೆ ಹೇಳಿದ ಎಲ್ಲ ಸೂತ್ರಗಳಲ್ಲಿಯೂ ವೇದವ್ಯಾಸ ದೇವರು ಭೇದವನ್ನೇ ಹೇಳಿದ್ದಾರೆ ಅಂತ ಹೇಳಿದರು. ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಸೂಚನಾದಿತಿ ಇತ್ತಂ ಪೂರ್ವೋಕ್ತ ಪ್ರಕಾರೇಣ ಅಂತ. ಇತ್ತ ಅಂದರೆ ಹೀಗೆ, ಹೀಗೆ ಅಂತಂದರೆ ಹಿಂದೆ ಹೇಳಿದಂತೆ. ಹಿಂದೆ ಹೇಳಿದ್ದು ಹೇಗೆ? ಕಂಠತಃ ಹೇಳಿಲ್ಲ ಅಂತಾದರೂ ಕೂಡ ಅಲ್ಲಿ ಸೂಚನೆ ಎಂಬತಕ್ಕಂಥದ್ದು ಇದ್ದೇ ಇದೆ. ಆದ್ದರಿಂದ ಜೀವಬ್ರಹ್ಮರಿಗೆ ಭೇದವನ್ನು ಹೇಳಿದ್ದಾರೆ. ಶ್ರೀಕೃಷ್ಣಾರ್ಪಣವಸ್ತು. ಹಾಂ, 2 ಗಂಟೆಗೆ